ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ? ನಾನು ಆರಾಮದೀನಿ ನೋಡ್ರಿ. ಇವತ್ತಿನ ಲಾಗಿಗೆ ಸ್ವಾಗತ ಸುಸ್ವಾಗತ. ಸೊ ನಿನ್ನೆಯ ಒಂದು ಲಾಗ್ ಒಳಗೆ ನೀವು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಬಗ್ಗೆ ಇಂಟ್ರೊಡಕ್ಷನ್ ಅನ್ನು ತಿಳ್ಕೊಂಡಿದ್ರಿ. ಸೊ ನಾವೊಂದಿಷ್ಟು ಮುಂದೆ ಹೋಗೋಕ್ಕಿಂತ ಮೊದಲ ನಾವೊಂದು ಸ್ವಲ್ಪ ನಿಮ್ಗೆ ರಿಪೀಟ್ ಮಾಡಿಬಿಡ್ತೀನಿ, ಅಂದಾಗ ನಿಮ್ಗೆ ಈಸಿ ಆಗ್ತೈತಿ. ಸೊ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣದಲ್ಲಿ ಭೌತಿಕ ಮತ್ತು ರಾಸಾಯನಿಕ ಬದಲಾವಣೆಯನ್ನು ನೋಡಿದ್ರಿ ನೀವು. ರಾಸಾಯನಿಕ ಬದಲಾವಣೆ ಅಂತ ಯಾವುದನ್ನು ಕರಿತೀವಿ, ಭೌತಿಕ ಬದಲಾವಣೆ ಅಂತ ಯಾವುದನ್ನು ಕರಿತೀರಿ ಅನ್ನೋದು ಕೂಡ ಕ್ಲಿಯರ್ ಆಗೈತಿ ನಿಮ್ಗೆ. ಇನ್ನು ರಾಸಾಯನಿಕ ಕ್ರಿಯೆ ಎಂದರೇನು ಅಂತಲೂ ಕೂಡ ಗೊತ್ತಾಗೈತಿ. ಯಾವುದೇ ಒಂದು ವಸ್ತು ರಾಸಾಯನಿಕ ಒಂದು ಬದಲಾವಣೆಗೆ ಒಳಗಾಗುವ ಕ್ರಿಯೆಯನ್ನು ನಾವು ರಾಸಾಯನಿಕ ಕ್ರಿಯೆಗಳು ಅಂತ ಕರಿತೀವಿ. ಅಥವಾ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಉತ್ಪನ್ನಗಳು ಸೇರಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಉತ್ಪನ್ನಗಳನ್ನು ಉಂಟು ಮಾಡುವ ಒಂದು ಕ್ರಿಯೆಯನ್ನು ಕೂಡ ನಾವು ರಾಸಾಯನಿಕ ಕ್ರಿಯೆಗಳಂತ ಕರಿತೀವಿ. ಇದ್ರ ಬಗ್ಗೆ ಕ್ಲಿಯರ್ ಆಗೈತಿ ಅನ್ಕೋತೀನಿ. ಅದೇ ರೀತಿ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸುವ ಅಂಶಗಳು ಕೂಡ ನೀವು ಈಗಾಗಲೇ ತಿಳ್ಕೊಂಡಿದ್ದೀರಿ ಅಂತ ಅನ್ಕೋತೀನಿ ನಾನು. ಸೊ ಯಾರೆಲ್ಲ ಹೊಸದಾಗಿ ನೋಡತ್ತೀರಾ, ಹಿಂದದ್ದು ಒಂದು ವಿಡಿಯೋ ನೋಡ್ಕೊಂಡು ಬರ್ರಿ, ಅಂದರೆ ನಿಮ್ಗೆ ಕಂಟಿನ್ಯೂ ಅರ್ಥ ಆಗ್ತೈತಿ. ಸೊ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸುವ ಅಂಶಗಳು 4 ಇದಾವು. ಒಂದು ಸ್ಥಿತಿ ಬದಲಾವಣೆ, ತಾಪ ಬದಲಾವಣೆ, ಅನಿಲ ಬಿಡುಗಡೆ ಮತ್ತು ಬಣ್ಣ ಬದಲಾವಣೆ. ಈ 4 ಅಂಶಗಳಲ್ಲಿ ಯಾವುದಾದರೂ ಒಂದು ಬದಲಾವಣೆ ಆಯಿತು ಅಂದರೂ ಕೂಡ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ಅರ್ಥ ಆಗ್ತೈತಿ. ಸೊ ನಾನು ನಿನ್ನೆ ಡೀಟೇಲ್ ಆಗಿ ಹೇಳಿರಲಿಲ್ಲ, ಜಸ್ಟ್ ಹೇಳಿದ್ದೆ, ಯಾಕಂದರೆ ಇಂಟ್ರೊಡಕ್ಷನ್ನು ಬೋರ್ ಆಗಬಾರ್ದು ಅಂತ. ಸೊ ಇನ್ನು ಇವತ್ತಿನ ತರಗತಿಯೊಳಗೆ ಈ 4 ಅಂಶಗಳು ಯಾವ ರೀತಿ ಬದಲಾವಣೆ ಆಗ್ತೈತಿ ಅನ್ನೋದನ್ನ ನೋಡೋಣ. ಫಸ್ಟ್ ಆಫ್ ಆಲ್ ಏನು ಸ್ಥಿತಿ ಬದಲಾವಣೆ. ಸ್ಥಿತಿ ಬದಲಾವಣೆ ಅಂದರೆ ನಿಮಗೆ ಗೊತ್ತಿರುವಂಥ ಸ್ಥಿತಿಗಳು ಯಾವುವು? ನಮ್ಮ ಸುತ್ತಮುತ್ತಲ ಅಂಶಗಳನ್ನು ನಾವು ದ್ರವ್ಯ ಅಂತ ಕರಿತೀವಿ. ಈ ದ್ರವ್ಯಗಳು 3 ಸ್ಥಿತಿಯಲ್ಲಿ ದೊರೀತಾವೆ ನಮ್ಗೆ. ಒಂದು ಘನ ಸ್ಥಿತಿ, ದ್ರವ ಸ್ಥಿತಿ ಮತ್ತು ಅನಿಲ ಸ್ಥಿತಿ. ಅದೇ ರೀತಿ ಧಾತುಗಳು ಕೂಡ ದ್ರವ ಸ್ಥಿತಿ, ಅನಿಲ ಸ್ಥಿತಿ ಮತ್ತು ಘನ ಸ್ಥಿತಿಯಲ್ಲಿ ನಮ್ಗೆ ಕಾಣೋದನ್ನು ನೋಡಿದ್ದೀವಿ. ಸೊ ಯಾವಾಗ ಒಂದು ಧಾತು ಘನಸ್ಥಿತಿಯಲ್ಲಿದ್ದು ಅದೇ ಏನಾದರೂ ತನ್ನ ಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ತು ಅಂದರೆ ಯಾವಾಗ ಪ್ರತಿವರ್ತಕಗಳ ಜೊತೆಗೆ ವರ್ತನೆ ಮಾಡಿ ಅಥವಾ ಧಾತುಗಳ ಜೊತೆಗೆ ಧಾತುಗಳು ವರ್ತನೆ ಮಾಡಿದಾಗ ಘನ ಇರುವಂತಹ ವಸ್ತು ದ್ರವ ಆಯಿತು ಅಂದರೆ ಅಲ್ಲಿ ಸ್ಥಿತಿ ಬದಲಾವಣೆ ಆಯಿತು. ಸೊ ಸ್ಥಿತಿ ಬದಲಾವಣೆ ಆದರೆ ಏನಂತ ಕರಿಬಹುದು? ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಕರಿಬಹುದು. ಇನ್ನು 2ನೇ ಅಂಶ ತಾಪದಲ್ಲಿ ಬದಲಾವಣೆ. ಯಾವುದಾದರೂ ಒಂದು ಏನು ಮಾಡ್ರಿ, ನೀವು ಒಂದು ಹೈಡ್ರೋಜನನ್ನು ತಗೊಳ್ರಿ, ಇನ್ನೊಂದು ಆಕ್ಸಿಜನನ್ನು ತಗೊಳ್ರಿ, ಎರಡನ್ನೂ ಕೂಡ ಸೇರಿಸಿದಾಗ ಏನಾಯಿತು? ನೀರು ಆಯಿತು. ಈ ನೀರು ಆಗಬೇಕಾದ್ರೆ ಅಲ್ಲಿ ತಾಪ, ಕೇವಲ ಒಂದಿಷ್ಟು ತಾಪ ಬೇಕೇ ಬೇಕು ಅಲ್ಲ. ಫಾರ್ ಎಕ್ಸಾಂಪಲ್ ದ್ಯುತಿ ಸಂಶ್ಲೇಷಣ ಕ್ರಿಯೆ ಕೇಳಿರಿ ನೀವು. ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀಲಿಕ್ಕೂ ಕೂಡ ಸೌರ ಬೆಳಕು ಅತ್ಯಂತ ಮುಖ್ಯವಾಗಿ ಬೇಕು. ಹಾಗಾಗಿ ಇಲ್ಲೂ ಕೂಡ ತಾಪ ಆಗ್ತೈತಿ. ತಾಪದಲ್ಲಿ ಏರಿಳಿತ ಆದಾಗ ಕೂಡ ಒಂದು ಹೊಸ ವಸ್ತು ಉತ್ಪತ್ತಿ ಆಗ್ತೈತಿ. ಸೊ ಇದು ಕೂಡ ನಾವೇನಂತ ಕನ್ಸಿಡರ್ ಮಾಡ್ತೀವಿ? ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಲು ಇದು ಒಂದು ಕೂಡ ಸಹಾಯ ಆಗ್ತೈತಿ. ಇನ್ನು ಬಣ್ಣದಲ್ಲಿ ಬದಲಾವಣೆ. ಸಪೋಸು ಇವಾಗ ನಾನು ಒಂದು ಉದಾಹರಣೆ ಕೊಡ್ತೀನಿ. ಫೆರಸ್ ಸಲ್ಫೇಟ್ ಅಂತ ಕೇಳಿರ್ತೀರಿ ನೀವು, FeSO4. ನಿಮ್ಗೆ ಸಡನ್ ಆಗಿ ಹೇಳಿದರೆ ಗೊತ್ತಾಗಲ್ಲ, ಬಟ್ ಹೇಳ್ತೀನಿ, ಹೋಗ್ತಾ ನಾನು ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ನ ಕೊಡ್ತೀನಿ. ಫೆರಸ್ ಸಲ್ಫೇಟ್ ಹರಳನ್ನು ನೀವು ಕಾಯಿಸಿದಾಗ ಅದು ಬಿಳಿ ಬಣ್ಣಕ್ಕೆ ತಿರುಗುತ್ತೈತಿ. ಹಸಿರು ಬಣ್ಣದ ಒಂದು ಹರಳುಗಳು ಏನಾಗ್ತಾವ ಅಂದರೆ ಬಿಳಿ ಬಣ್ಣಕ್ಕೆ ತಿರುಗುತ್ತಾ. ಹಾಗಾಗಿ ಇಲ್ಲಿ ಬಣ್ಣ ಬದಲಾವಣೆಯ ಜೊತೆಗೆ ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸಬಹುದು. ಅದೇ ರೀತಿ ಅನಿಲ ಬಿಡುಗಡೆ. ಈ ಅನಿಲ ಬಿಡುಗಡೆ ಒಂದು ಉದಾಹರಣೆ ಕೊಡಬೇಕು ಅಂದರೆ ನಿಮ್ಮ ನೆಕ್ಸ್ಟ್ ಚಾಪ್ಟರಲ್ಲಿ ಬರುತ್ತಾ ಆಮ್ಲ ಪ್ರತ್ಯಾಮ್ಲಗಳಲ್ಲಿ ಒಂದು ಉದಾಹರಣೆ ಬರುತ್ತಾ, ಅದೇ ಉದಾಹರಣೆನ ನಾನು ಇಲ್ಲಿ ಕೊಟ್ಟು ಹೇಳ್ತೀನಿ. ಅಂದರೆ ಆ ಪಾಠ ಮಾಡ್ತಿರ್ಬೇಕಾದ್ರೆ ನಿಮ್ಗೆ ಅನುಕೂಲ ಆಗ್ತೈತಿ. H2SO4 ಅಂದರೆ ಸಾರರಿಕ್ತ ಸಲ್ಫೂರಿಕ್ ಆಮ್ಲ. ಸಾರರಿಕ್ತ ಸಲ್ಫೂರಿಕ್ ಆಮ್ಲವನ್ನು ಸತುವಿನ ಚೂರಿನೊಂದಿಗೆ ವರ್ತಿಸಿದಾಗ ಅಲ್ಲಿ ಹೈಡ್ರೋಜನ್ ಅನಿಲ ಗುಳ್ಳೆಗಳ ಒಂದು ರೂಪದಲ್ಲಿ ಬಿಡುಗಡೆ ಆಗ್ತೈತಿ. ಸೊ ಈ ರೀತಿ ಬಿಡುಗಡೆಯಾದ ಅನಿಲವು ಕೂಡ ಏನು ಹೇಳ್ತೈತಿ ಅಂದರೆ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸುತ್ತಾ. ಸೊ ಇದೆಲ್ಲ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ಇನ್ನು ಮುಂದೆ ಹೋಗ್ಬೋದಾ ಮಕ್ಕಳ? ಓಕೆ. ಸೊ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ನಾನು ಇನ್ನೇ ಹೇಳಿದ್ದೆ ಸಮೀಕರಣಗಳು ಎಂದರೇನು ಹೇಳಿದ್ದೆ.
ಸೊ ಸಮೀಕರಣಗಳಂದರೆ ನಿಮಗೆ ಗೊತ್ತಿರಬೇಕು, ರಾಸಾಯನಿಕ ಕ್ರಿಯೆ ಅಂದರೆ ಎರಡು ಪದಗಳು ನಮಗೆ ಕಾಮನ್ ಆಗಿ ಬರ್ತಾವೆ. ಒಂದು ಪ್ರತಿವರ್ತಕಗಳು ಮತ್ತು ಇನ್ನೊಂದು ಉತ್ಪನ್ನಗಳು. ಸೊ ಬಾಣದ ಗುರುತು ಅಂತ ತಗೊಂಡಾಗ ಬಾಣದ ಗುರುತು ಮುಂದೆ ಇರೋ ಎಲ್ಲವೂ ಕೂಡ ಉತ್ಪನ್ನಗಳು. ಈ ಉತ್ಪನ್ನಗಳು ಯಾವಾಗಲೂ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳ ಜೊತೆಗೆ ಸೇರಿ ಸಂಯೋಗಗೊಂಡು ಅಥವಾ ಒತ್ತಡದಲ್ಲಿ ಹಾಕಿದಾಗ, ತಾಪವನ್ನು ಕೊಟ್ಟಾಗ ಉಂಟಾಗಿರುವಂತಹ ಹೊಸದಾಗಿ ಉತ್ಪತ್ತಿಯಾಗಿರುವಂತಹ ವಸ್ತುಗಳು. ಇನ್ನು ಯಾವುವು ಹೊಸ ವಸ್ತು ಉತ್ಪತ್ತಿಯಾಗಲು ಸಹಾಯ ಮಾಡ್ತವಲ್ಲ, ಅವುಗಳೆಲ್ಲವೂ ಕೂಡ ಪ್ರತಿವರ್ತಕಗಳು. ಸೊ ಪ್ರತಿವರ್ತಕಗಳು ಬಾಣದ ಗುರುತಿನ ಹಿಂದುಗಡೆ ಇರ್ತೈತಿ, ಇನ್ನು ಬಾಣದ ಗುರುತು ಮುಂದೆ ಇರೋ ಎಲ್ಲವೂ ಕೂಡ ಉತ್ಪನ್ನಗಳು. ಸೊ ಈ ಉತ್ಪನ್ನಗಳು ಮತ್ತು ಪ್ರತಿವರ್ತಕಗಳನ್ನು ಸಾಂಕೇತಿಕ ರೂಪದಲ್ಲಿ ಬರೆಯುವ ಒಂದು ಕ್ರಿಯೆಯನ್ನು ನಾವು ಸಮೀಕರಣ ಅಂತ ಕರಿತೀವಿ, ರಾಸಾಯನಿಕ ಸಮೀಕರಣ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಬರೆದು ತೋರಿಸ್ತೀನಿ. ಇದು ರಾಸಾಯನಿಕ ಸಮೀಕರಣ ಅಂತ ತಗೊಂಡಾಗ ನಾವೊಂದು ರಾಸಾಯನಿಕ ಸಮೀಕರಣವನ್ನು ಬರಿತೀನಿ. ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್, ಈ ಬಾಣದ ಗುರುತು ಏನನ್ನು ಸೂಚಿಸುತ್ತಾ ಅಂದರೆ ಯಾವ ಕಡೆ ರಿಯಾಕ್ಷನ್ ಆಗತೈತಿ, ಕ್ರಿಯೆ ನಡೆಯತೈತಿ ಅಂತಂದು ಕ್ರಿಯೆ ನಡೆಯುವ ದಿಕ್ಕನ್ನು ಇದು ತೋರಿಸುತ್ತಾ. ಸೊ ಇದೇನು ಮಾಡ್ತದ, ಮೆಗ್ನೀಷಿಯಮ್ಮು ಮತ್ತು ಆಕ್ಸಿಜನ್ ಜೊತೆಗೆ ಸೇರಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಆಗ್ತದ. ಸೊ ನಾನು ಹೇಳಿದ್ದೆ ಬಾಣದ ಗುರುತನ್ನು ಹಿಡ್ಕೊಂಡಾಗ ಬಾಣದ ಗುರುತ ಹಿಂದಿರೋವೆಲ್ಲವೂ ಕೂಡ ಪ್ರತಿವರ್ತಕಗಳು, ಬಾಣದ ಗುರುತನ್ನು ಹಿಡ್ಕೊಂಡಾಗ ಬಾಣದ ಗುರುತಿನ ಮುಂದೆ ಇರೋವೆಲ್ಲವೂ ಉತ್ಪನ್ನಗಳು. ಸೊ ಇದನ್ನು ನಾವು ಪದ ಸಮೀಕರಣ ಅಂತ ಕರಿತೀವಿ. ಅಂದರೆ ಪದಗಳಲ್ಲಿ ಬರೆದಿದ್ದೀವಿ, ಮೆಗ್ನೀಷಿಯಮ್ ಅಂತ, ಆಕ್ಸಿಜನ್ ಅಂತ, ಮೆಗ್ನೀಷಿಯಂ ಆಕ್ಸೈಡ್ ಅಂತ ಪದಗಳ ರೂಪದಲ್ಲಿ ಬರೆದಿದ್ದೀವಿ. ಅದೇ ಏನಾದರೂ ನೀವು ಇದೇ ಪದಗಳನ್ನು ಸಾಂಕೇತಿಕ ರೂಪದಲ್ಲಿ ಬರೆದ್ರೆ, ಫಾರ್ ಎಕ್ಸಾಂಪಲ್ ಮೆಗ್ನೀಷಿಯಮ್ನ ಏನಂತ ಗುರುತಿಸ್ತೀರಿ ನೀವು? Mg. ಓಕೆ, Mg ಮೆಗ್ನೀಷಿಯಮ್ ಪ್ಲಸ್ ಅಂದರೆ ಪ್ರತಿವರ್ತಕಗಳನ್ನು ಸೇರಿಸೋದು. ಏನೈತಿ? ಆಕ್ಸಿಜನ್ ಯಾವಾಗಲೂ O2 ಫಾರ್ಮಲ್ಲಿ ದೊರಿತೈತಿ ನಮ್ಗೆ. ಇಲ್ಲಿ ಬಾಣದ ಗುರುತನ್ನು ಹಾಕಿದಾಗ Mg ಆಕ್ಸಿಜನ್ ಜೊತೆಗೆ ಸೇರಿದಾಗ ಏನಾಗ್ತದ? ಮ್ಯಾಗ್ನೀಷಿಯಂ, MgO, ಮ್ಯಾಗ್ನೀಷಿಯಂ ಆಕ್ಸೈಡ್. ಇಲ್ಲಿ ಕಚ್ಚಾ, ಇದು ಅಂದರೆ ಏನು? ಒಂದು ರಾಸಾಯನಿಕ ಏನೈತಲ್ಲ, ಇದು ಏನಿದು ಅಂದರೆ ಕಚ್ಚಾ ಸಮೀಕರಣ, ಅಂದರೆ ಸರಿದೂಗಿಲ್ಲ. ಹಂಗಿತ್ತಂದ್ರೆ ಸರಿದೂಗಿಸೋದು ಹೆಂಗ? ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಎರಡನ್ನು ಹಚ್ಕೋತೀನಿ. MgO ಮುಂದೆ Mg ಪ್ಲಸ್ O2 ಇಟ್ಸ್ ಗಿವ್ಸ್ ಎಸ್ ಟು MgO ಇತ್ತಲ್ಲ, ಅಲ್ಲಿ ನಾನು ಏನು ಮಾಡಿದೆ ಅಂದರೆ ಎರಡನ್ನು ಹಚ್ಕೊಂಡು ಬಿಡ್ತೀನಿ. ಸೊ ಇವಾಗ ನಿಮಗೆ ಕ್ಲಿಯರ್ ಆಗೈತೆ ಅನ್ಕೋತೀನಿ. ಹೌದು, ಯಾಕ ಇಲ್ಲಿ ನಾನು ಎರಡನ್ನು ಬರ್ಕೊಂಡೆ ಅಥವಾ ಒಂದೊಂದು ಕಡೆ ಎರಡು ಯಾಕಿದೆಲ್ಲ? ಯಾಕೆ ಬರ್ಕೋಬೇಕಿತ್ತು ನಾವು? ಇಲ್ಲಿದಾವಂತ ಓಕೆ, ನಿಮ್ಗಿಷ್ಟೇ ಗೊತ್ತಲ್ಲ, ನಾನು ಹೇಳ್ತೀನಿ ಇವಾಗ. ಏನಂತಂದರೆ ಯಾವಾಗಲೂ ನಾವು ಕಚ್ಚಾ ಸಮೀಕರಣವನ್ನು ನಿರ್ದಿಷ್ಟವಾದ ಸಮೀಕರಣವಾಗಿ ಸರಿದೂಗಿಸಿದ ಸಮೀಕರಣವನ್ನು ಮಾಡಬೇಕು. ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸುವುದು ಹೆಂಗೆ? ಸೊ ಫಾರ್ ಎಕ್ಸಾಂಪಲ್ ನಾನು ಮೆಗ್ನೀಷಿಯಮ್ಮನ್ನು ತಗೊಂಡು ಹೇಳ್ತೀನಿ. ಮೆಗ್ನೀಷಿಯಮ್ಮು ಆಕ್ಸಿಜನ್ನೊಂದಿಗೆ ಬೆರೆತುಕೊಂಡಾಗ ನಮಗೇನು ಸಿಗ್ತದ? ಮೆಗ್ನೀಷಿಯಂ ಆಕ್ಸೈಡ್. ಇಲ್ಲಿ ಮೆಗ್ನೀಷಿಯಮ್ಮು ಒಂದು ಮೆಗ್ನೀಷಿಯಂ ತಂತಿ ಸಿಗ್ತದ. ಈ ಮೆಗ್ನೀಷಿಯಂ ತಂತಿಯನ್ನು ಆಕ್ಸಿಜನ್ ಅಂತ ಅಂದರೆ ಏನು? ಎಲ್ಲಿ ಸಿಗ್ತದ ನಮ್ಗೆ ಆಕ್ಸಿಜನ್ನು? ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ. ಹಾಗಿದ್ರೆ ಗಾಳಿಯ ರೂಪದಲ್ಲಿ ಸಿಗ್ತದ ನಮಗೆ? ಓಕೆ, ಮೆಗ್ನೀಷಿಯಂ ತಂತಿಯನ್ನು ನೀವು ಗಾಳಿಯಲ್ಲಿ ಉರಿಸಿದಾಗ ಪ್ರಜ್ವಲವಾದ ಬೆಳಕು ಉರಿತದ. ಯಾಕ ಅಂತ ಅಂದರೆ ಅಲ್ಲಿ ಮೆಗ್ನೀಷಿಯಂ ಆಕ್ಸೈಡ್ ಬಿಡುಗಡೆ ಆಗ್ತದ. ಇಲ್ಲಿ ಮೆಗ್ನೀಷಿಯಂ ಆಕ್ಸೈಡನ್ನು ಬರ್ಕೊಳ್ಳೋಣ ನಾವು. Mg ಪ್ಲಸ್ O2 ಇಟ್ಸ್ ಗಿವ್ಸ್ ಎಸ್ ಟು MgO. ಇಲ್ಲಿ Mg ಮತ್ತು ಓನ ಸಪ್ರೇಟ್ ಬರ್ಕೊಳ್ಳೋಣ. ಬಾಣದ ಗುರುತು ಹಾಕಿ Mg ಮತ್ತು ಓನ ಬರ್ಕೊಳ್ಳೋಣ. ಇಲ್ಲಿ Mg ಫಸ್ಟ್ ನೋಡ್ರಿ, Mg ಏನೈತಿ? ಒಂದೇ ಐತಿ. ಆಕ್ಸಿಜನ್ನು ಎಷ್ಟಿದಾವು? ಕೆಳಗಡೆ ಎರಡು ಬರ್ತಿದಾರಲ್ಲ,
2. ಇಲ್ಲಿ ಎಮ್ ಜಿ ಒ ಅಂದರೆ ಏನು? ಎಮ್ ಜಿ ಅಂದರೆ ಒಂದೇ ಐತಿ, ಓ ಅಂದರೆ ಒಂದೇ ಐತಿ. ಅದೇ ರೀತಿ ಏನು ಮಾಡಬೇಕು ನಾವು? ಫಸ್ಟು ಸ್ಟೆಪ್ ವೈಸ್ ಮಾಡ್ಕೊತ ಹೋಗ್ಬೇಕು. ಇಲ್ಲಿ ಆಕ್ಸಿಜನ್ ಎಷ್ಟಿದಾವು? 2 ಇದಾವಲ್ಲ. ಸೊ ಹಂಗಾಗಿ ಬಾಣದ ಗುರುತಿನ ಮುಂದೆ ಎಮ್ ಜಿ ಒ ಅಂತ ಐತಿಲ್ಲ, ಅಲ್ಲಿ 2 ಬರ್ಕೊಂಡ್ವಿ ನಾವು. ಅದೇ ರೀತಿ ಇವಾಗ ನೋಡ್ರಿ, ಲೆಕ್ಕಕ್ಕೆ ಮಾಡಿರಿ, ಎಮ್ ಜಿ ಎಷ್ಟೈತಿ? ಒಂದೇ ಐತಿ. ಆಕ್ಸಿಜನ್ ಎಷ್ಟಿದಾವು? 2 ಇದಾವೆ. ಆದರೆ ನಾವಿಲ್ಲಿ 2 ಎಮ್ ಜಿ ಒ ಅಂತ ಬರ್ಕೊಂಡ್ವಲ್ಲ, ಅದು ಓಕಷ್ಟೇ ಸಂಬಂಧ ಇಲ್ಲ, ಎಮ್ ಜಿಗೂ ಸಂಬಂಧ ಐತಿ. ಸೊ ಹಾಗಾಗಿ ಇಲ್ಲಿ ಆಕ್ಸಿಜನ್ 2 ಆಗಲಿಲ್ಲ, ಎಮ್ ಜಿ ಕೂಡ 2 ಅದು. ಸೊ ಅದೇ ರೀತಿ ನಾವೇನು ಮಾಡಬೇಕು? ಮತ್ತೆ ಎಮ್ ಜಿ ಪ್ರತಿವರ್ತಕಗಳಲ್ಲಿ ಎಮ್ ಜಿ ಏನೈತಲ್ಲ ಅದನ್ನು ಮತ್ತೆ ಮುಂದೆ 2 ಅಂತ ಬರ್ಕೋಬೇಕು. ಬರ್ಕೊಂಡಾಗ 2 ಎಮ್ ಜಿ ಪ್ಲಸ್ ಆಕ್ಸಿಜನ್ ಇಟ್ಸ್ ಕ್ಯೂಸ್ ಎಷ್ಟು? 2 ಎಮ್ ಜಿ ಒ. ಅದೇ ರೀತಿ ಇನ್ನೊಂದು ಉದಾಹರಣೆ ಕೊಡ್ತೀನಿ ನಾನು. ಏನಪ್ಪ ಅಂದರೆ, ನಾನು ಇನ್ನೊಂದು ಉದಾಹರಣೆ ಕೊಡ್ತೀನಿ. ಕಚ್ಚಾ ಸಮೀಕರಣ ಏನಪ್ಪ ಅಂದರೆ, ಹೈಡ್ರೋಜನ್ ಅನಿಲ H2, ಇದಕ್ಕೆ ನಾವು ಕ್ಲೋರಿನನ್ನು ಸೇರಿಸ್ತೀನಿ, Cl2 ಸೇರಿಸಿದಾಗ HCl ಬರ್ತದ. ಇದನ್ನೇ ಹೆಂಗೆ ಮಾಡೋದು? ಇದನ್ನು ಹೆಂಗೆ ಸರಿದೂಗಿಸೋದು? ಇಲ್ಲಿ ನೋಡ್ರಿ, ಇಲ್ಲೇ ಫಸ್ಟ್ನೇದೇನೈತಿ? H2 ಐತಿ. ಸೊ ಫಸ್ಟ್ನೇದು H2 ಕನ್ಸಿಡರ್ ಮಾಡೋಣ. ಹೆಚ್ಚು ಬರ್ಕೊಳ್ಳೋಣ, Cl ಬರ್ಕೊಳ್ಳೋಣ, HCl ಅಂತ ಬರ್ಕೊಳ್ಳೋಣ. ಇದನ್ನು ಸಪ್ರೇಟ್ ಮಾಡ್ಕೊಂಡ್ವಿ ನಾವು. H ಎಷ್ಟಿದಾವು? 2 ಇದಾವು. ಕೆಳಗಡೆ 2 ಬರ್ಕೊಡ್ರಿ. Cl ಎಷ್ಟಿದಾವು? Cl 2 ಇದಾವು, 2 ಬರ್ಕೊಡ್ರಿ. ಇಲ್ಲಿ ನೋಡ್ರಿ, H ಎಷ್ಟಿದಾವು, Cl ಎಷ್ಟಿದಾವು? 2 ಸೇರಿ ಒಂದೊಂದಿದಾವು. ಹಂಗಿತ್ತಂದರೆ ನಿಮಗೆ ಗೊತ್ತಿರೋ ಪ್ರಕಾರ Hಲ್ಲಿ 2 ಇದ್ದರೆ ಈ ಸೈಡು ಕೂಡ 2ನೇ ಇರಬೇಕು. Clಲ್ಲಿ 2 ಇದ್ದರೆ ಇಲ್ಲೂ ಕೂಡ ಏನಾಗಬೇಕು? 2 ಆಗಬೇಕು. ಇಲ್ಲಿ H2 ಮತ್ತು Cl2 ಸೇರಿಸಿದಾಗ H2 2 ಐತಿ ಅಂದರೆ ಇಲ್ಲಿ H ಏನಾಗಬೇಕು? HCl ಅಂತ ಬರ್ದಲ್ಲೇ ಅಲ್ಲೂ ಕೂಡ ಏನು ಬರಬೇಕು? 2 ಬರಬೇಕು, HCl. ಇಲ್ಲಿ 2 ಅಂತ ಒಂದೇ ಬರ್ಕೊಂಡ್ವಿ ಅಂದರೆ ಹೆಚ್ಚಗೂ ಸಂಬಂಧ, ಈ 2 ಅನ್ನೋದು ಹೆಚ್ಚಿಗೂ ಸಂಬಂಧಪಡುತ್ತಾ, Clಗೂ ಸಂಬಂಧಪಡುತ್ತಾ. ಇವಾಗ ನೋಡ್ರಿ, ಸರಿದೋಗೈತೆನಾ? H 2 ಇದಾವೆ, Cl 2 ಇದಾವೆ. ಅದೇ ರೀತಿ H ಮತ್ತು Clನ ಬರ್ಕೊಂಡಾಗ ಈ 2 ಎರಡಕ್ಕೂ ಸಂಬಂಧಪಡುತ್ತೆ. ಹಾಗಾಗಿ H ಕೂಡ 2 ಇದಾವೆ, Cl ಕೂಡ 2 ಇದಾವೆ. ಸೊ ಇವಾಗ ಸರಿದೂಗಿಸ್ರಿ ನೋಡ್ರಿ, ಇಲ್ಲಿ ಉತ್ಪನ್ನಗಳಲ್ಲಿ ಮತ್ತು ಪ್ರತಿವರ್ತಕಗಳಲ್ಲಿ ಲೆಕ್ಕ ಮಾಡಿರಿ. H 2 ಇದಾವೆ, ಇಲ್ಲಿ H 2 ಇದಾವೆ, Cl 2 ಇದಾವೆ, Cl 2 ಇದಾವೆ. ರಾಸಾಯನಿಕ ಸಮೀಕರಣಗಳನ್ನು ನಾವು ಯಾವಾಗ್ಲೂ ಸರಿದೂಗಿಸಲೇಬೇಕು. ಯಾಕೆ ಸರಿದೂಗಿಸ್ಬೇಕು? ಹಂಗೆ ಇಟ್ರೆ ನಡೆಯಲ್ಲೇನ್ರಿ? ಇಲ್ಲಿ ಹೆಂಗೈತಿ ಹಂಗೆ ಇಟ್ರೆ ನಡೆಯಲ್ಲೇನ್ರಿ? ಯಾಕೆ ಸರಿದೂಗಿಸ್ಬೇಕು ನಾವು? ಹೌದು ಮಕ್ಕಳ, ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಬೇಕು. ಏಕೆಂದರೆ ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ, ಎಲ್ಲಾದ್ರೂ ಈ ವರ್ಡ್ನ ಕೇಳಿದ್ರೆ ಅನ್ಕೋತೀನಿ. ಓಕೆ, ನೀವು 9th ಭಾಗ 2 ವಿಜ್ಞಾನದ ಭಾಗ 2 ಪಾಠದ ಮೊದಲನೆಯ ಪಾಠ ಪರಮಾಣುಗಳು ಮತ್ತು ಅಣುಗಳಲ್ಲಿ ನೀವು ರಾಶಿ ಸಂರಕ್ಷಣಾ ನಿಯಮದ ಬಗ್ಗೆ ಕೇಳಿರಿ ಅನ್ಕೋತೀನಿ. ಈ ರಾಶಿ ಸಂರಕ್ಷಣಾ ನಿಯಮ ಏನು ಹೇಳ್ತದ ಮಕ್ಕಳ? ಎಸ್, ಓಕೆ, ನೀವು ಗೆಸ್ ಮಾಡಿರೋದು ಕರೆಕ್ಟ್. ಏನು ಹೇಳ್ತದ? ಯಾವುದೇ ಒಂದು ವಾತಾವರಣ ಅಂತ ತಗೊಂಡಾಗ, ಈ ಜಗತ್ತನ್ನು ತಗೊಂಡಾಗ, ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಪಡಿಸುವುದಾಗಲಿ ಮತ್ತು ನಾಶಗೊಳಿಸುವುದಾಗಲಿ ಸಾಧ್ಯವಿಲ್ಲ. ಆದರೆ ರಾಶಿಯಲ್ಲಿ ಪ್ರತಿವರ್ತಕಗಳಲ್ಲಿರುವಂತಹ ರಾಶಿಯನ್ನು ಉತ್ಪನ್ನಗಳಿಗೆ ಜೋಡಿಸಬಹುದು, ಅಥವಾ ಒಂದರಿಂದ ಇನ್ನೊಂದು ಕಡೆ ಏನು ಮಾಡಬಹುದು? ನಾವು ವರ್ಗಾವಣೆಯನ್ನು ಮಾಡಬಹುದು ಹೊರತು ಯಾವುದೇ ರೀತಿಯ ಹೊಸದಾಗಿರುವಂತಹ ಒಂದು ಕ್ರಿಯೆಯಲ್ಲಿ ಒಂದು ವಸ್ತುವನ್ನು ಸೃಷ್ಟಿಪಡಿಸಲು ಮತ್ತು ನಾಶಪಡಿಸಲು ಸಾಧ್ಯವಿಲ್ಲ. ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ನಾವು ರಾಸಾಯನಿಕ ಕ್ರಿಯೆಗಳನ್ನು ಯಾವಾಗಲೂ ಸರಿದೂಗಿಸಲೇಬೇಕು. ಯಾವ ರೀತಿ ಸರಿದೂಗಿಸ್ಬೇಕು ನಾವು? ಸೊ ನೀವು 2 ಪದಗಳನ್ನು ಕೇಳಿದರೆ ಅನ್ಕೋತೀನಿ ನಾನು, ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳು. ಇಲ್ಲಿ ಪ್ರತಿವರ್ತಕಗಳ ರಾಶಿ ಈಸ್ ಈಕ್ವಲ್ ಟು ಉತ್ಪನ್ನಗಳ ರಾಶಿ ಆಗಿರುತ್ತೆ ಮಕ್ಕಳ. ಪ್ರತಿವರ್ತಕದಲ್ಲಿ ಎಷ್ಟೇ ಧಾತುಗಳಿರಲಿ ಆ ಧಾತುಗಳ ಒಟ್ಟು ಮೊತ್ತವು ಉತ್ಪನ್ನಗಳಲ್ಲಿ ಹೊಸದಾಗಿ ಉತ್ಪತ್ತಿಯಾಗಿರುವಂತಹ ಧಾತುಗಳಿಗೆ ಸಮವಾಗಿರುತ್ತಾ. ಸೊ ಯಾವುದೇ ಒಂದು ಕ್ರಿಯೆಯಲ್ಲಿ ಧಾತುವಿನ ಒಂದು ಕ್ರಿಯೆ ಆಗೋಕ್ಕಿಂತ ಮೊದಲು ಆ ಧಾತುವಿನಲ್ಲಿ ಎಷ್ಟು ರಾಶಿ ಇತ್ತು, ಕ್ರಿಯೆ ಆದ ಬಳಿಕನೂ ಕೂಡ ಅಷ್ಟೇ ರಾಶಿ. ಸೊ ಇದರಿಂದ ನೀವೇನು ತಿಳ್ಕೊತೀರಾ ಅಂದರೆ, ಪ್ರತಿ ಧಾತುವಿನ ಪರಮಾಣುವಿನ ಸಂಖ್ಯೆ
ರಾಸಾಯನಿಕ ಕ್ರಿಯೆಯ ಮೊದಲು ಮತ್ತು ನಂತರ ಯಾವಾಗ್ಲೂ ಏನಾಗಿರ್ಬೇಕು, ಸಮ ಆಗಿರ್ಬೇಕು. ಹಾಗಾಗಿ ನಾವು ರಾಸಾಯನಿಕ ಕ್ರಿಯೆಗಳನ್ನ, ಸಮೀಕರಣಗಳನ್ನ ಸರಿದೂಗಿಸಲೇಬೇಕು. ಇದು ಕಂಪಲ್ಸರಿ 3 ಮಾರ್ಕ್ಸ್ ಕ್ವಶನ್ಸ್. ಇದು ರಾಸಾಯನಿಕ ಕ್ರಿಯೆಗಳನ್ನ ಸರಿದೂಗಿಸಬೇಕು. ಏಕೆ ಎ ಅಂತ ಕೊಟ್ಟು ಬಿ ಅಲ್ಲಿ ಏನ್ ಮಾಡ್ತಾರ ಅಂತಂದ್ರೆ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ನಿರ್ಧರಿಸುವ ಅಂಶಗಳು ಯಾವುವು ಅಂತ ಕೇಳ್ತಾರ. ಸೊ ಇದು ಇಂಪಾರ್ಟೆಂಟು, ಆದಷ್ಟು ಕ್ಲಿಯರ್ ಆಗೈತಿ ಅನ್ಕೋತೀನಿ ನಾನು. ರಾಸಾಯನಿಕ ಕ್ರಿಯೆಗಳನ್ನು ಸರಿದೂಗಿಸಬೇಕು ಏಕೆ ಅಂತ ಕೇಳಿದಾಗ, ರಾಸಾಯನಿಕ ಕ್ರಿಯೆಗಳನ್ನು ಸರಿದೂಗಿಸಬೇಕು ಏಕೆಂದರೆ ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ರಾಶಿಯನ್ನ, ಯಾವುದೇ ಒಂದು ರಾಸಾಯನಿಕ ಕ್ರಿಯೆಗಳಲ್ಲಿ ಒಂದು ವಸ್ತುವಿನ ರಾಶಿಯನ್ನ ಸೃಷ್ಟಿ ಮಾಡಲು ಹಾಗೂ ನಾಶಪಡಿಸಲು ಸಾಧ್ಯವಿಲ್ಲ. ಅದೇ ರೀತಿ ಒಂದು ಧಾತುವಿನ ಪರಮಾಣುವಿನ ಸಂಖ್ಯೆಯು ರಾಸಾಯನಿಕ ಕ್ರಿಯೆ ಮೊದಲು ಮತ್ತು ನಂತರ ಯಾವಾಗ್ಲೂ ಸಮವಾಗಿರಬೇಕು. ಹಾಗಾಗಿ ನಾವು ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಬೇಕು. ಸೊ ಇದು ನಿಮಗೆ ಕ್ಲಿಯರ್ ಆಯ್ತು ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಮೂವ್ ಆಗೋಣ. ಸೊ ರಾಸಾಯನಿಕ ಕ್ರಿಯೆಯ ವಿಧಗಳು. ರಾಸಾಯನಿಕ ಕ್ರಿಯೆಯ ವಿಧಗಳು, ಈ ಒಂದು ಚಾಪ್ಟರ್ ಈ ಒಂದು 4 ವಿಧಗಳ ಮೇಲೆ ಡಿಪೆಂಡ್ ಆಗೈತಿ. ಈ 4 ವಿಧಗಳ ಮೇಲೇ ಈ ಒಂದು ಇಡೀ ಪಾಠ ನಿಮಗೆ ಅರ್ಥ ಆಗುವಂತಹ ಒಂದು ಸ್ಥಿತಿಯಲ್ಲಿ ಐತಿ. ಸೊ ಯಾವಾಗ ನೀವು ವ್ಯಾಖ್ಯೆಗಳ ಜೊತೆಗೆ ಉದಾಹರಣೆಯನ್ನ ಅರ್ಥ ಮಾಡ್ಕೋತೀರಿ, ಆವಾಗ ಮಾತ್ರ ಈ ಪಾಠ ನಿಮ್ಗೆ ಬಹಳ ಅಂದ್ರೆ ಬಹಳ ಕ್ಲಿಯರ್ ಆಗ್ತೈತಿ. ಸೊ ರಾಸಾಯನಿಕ ಕ್ರಿಯೆಯ ವಿಧಗಳು. ರಾಸಾಯನಿಕ ಕ್ರಿಯೆಯ ವಿಧಗಳಲ್ಲಿ 4 ವಿಧಗಳು ನಾನು ಇಲ್ಲಿ ಹಾಕಿದ್ದೀನಿ ನೋಡ್ರಿ. ಒಂದು ಸಂಯೋಗ ಕ್ರಿಯೆ, ರಾಸಾಯನಿಕ ಸಂಯೋಗ ಕ್ರಿಯೆ, ರಾಸಾಯನಿಕ ವಿಭಜನೆ ಕ್ರಿಯೆ, ರಾಸಾಯನಿಕ ಸ್ಥಾನ ಪಲ್ಲಟ ಕ್ರಿಯೆ ಮತ್ತು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ. ಈ 4 ವಿಧಗಳನ್ನು ನಾವು ಉದಾಹರಣೆಯೊಂದಿಗೆ ತಿಳ್ಕೊತಾ ಹೋಗೋಣ. ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ ಉದಾಹರಣೆಯನ್ನು ಹೇಳ್ಬಿಡ್ತೀನಿ. ಸೊ ಅದಾದಮೇಲೆ ನೀವೇ ಗೆಸ್ ಮಾಡ್ತೀರಿ ವ್ಯಾಖ್ಯೆಗಳನ್ನು. ಹೇಳ್ಬೋದಾ? ಓಕೆ, ನಾನು ಬರೆದು ತೋರಿಸ್ತೀನಿ, ನೀವು ಒಂದು ನೋಟ್ಬುಕ್ಕನ್ನು ತಗೊಂಡು. ಸೊ ಮೊದಲನೆಯ ವಿಧ ಏನು ಹೇಳ್ತದ? ರಾಸಾಯನಿಕ ಸಂಯೋಗ ಕ್ರಿಯೆ. ರಾಸಾಯನಿಕ ಅಂದ್ರೆ ಏನು? ನಿಮಗೆ ಗೊತ್ತು, ರಾಸಾಯನಿಕ ಬದಲಾವಣೆ ಆಗಬೇಕು ಅಂದ್ರೆ ಏನೇನಾಗ್ತೈತಿ ಅಂತ. ಸಂಯೋಗ ಅಂದ್ರೇನು? ಕೂಡುವುದು ಪ್ಲಸ್ ಸೇರಿಸುವುದು ಅಂತ ಹೇಳ್ತೀವಿ. ರಾಸಾಯನಿಕ ಸಂಯೋಗ ಕ್ರಿಯೆ ಏನನ್ನ ಸೇರಿಸ್ತೀವಿ ನಾವು? ಇವಾಗ ನಾನು ಉದಾಹರಣೆನ ಎಕ್ಸ್ಪ್ಲೇನ್ ಮಾಡ್ಬೋದಾ? ಓಕೆ. ಮೊದಲನೇದಾಗಿ ರಾಸಾಯನಿಕ ಕ್ರಿಯೆಯ ವಿಧಗಳು. ರಾಸಾಯನಿಕ ಸಂಯೋಗ ಕ್ರಿಯೆ. ನಾನು ಉದಾಹರಣೆಯನ್ನು ಬರಿತೀನಿ. ಫಸ್ಟ್ 1-2 ಉದಾಹರಣೆನ ಬರ್ತೀನಿ. ಪ್ರತಿಯೊಂದಕ್ಕೂ 2 ಉದಾಹರಣೆಯನ್ನು ಕೊಡ್ತೀನಿ. ಇದರ ಬೇಸ್ ಮೇಲೆ ನೀವು ವ್ಯಾಖ್ಯೆಗಳನ್ನು ಹೇಳಬೇಕು. ಟ್ರೈ ಮಾಡಿರಿ, ಹೇಳಲೇಬೇಕು ಅಂತ ಇಲ್ಲ, ಟ್ರೈ ಮಾಡಿರಿ. ಸೊ ಫಸ್ಟ್ ಆಫ್ ಆಲ್ ನಾನು ಮೊದಲು ಕೊಟ್ಟಿರುವಂಗ ಮೆಗ್ನೀಷಿಯಮನ್ನು ಗಾಳಿಯೊಂದಿಗೆ ಉರಿಸಿದಾಗ ಮೆಗ್ನೀಷಿಯಮ್ ಆಕ್ಸೈಡ್ ಬರ್ತದ. ಇನ್ನು ಹೈಡ್ರೋಜನ್ನು ಕ್ಲೋರಿನ್ ಜೊತೆಗೆ ವರ್ತಿಸಿದಾಗ HCl ಬರ್ತದ. ಇಲ್ಲಿ 2ನ್ನ ಹೆಂಗೆ ಬರ್ಕೊಂಡೆ ಅಂತಂದು ನೀವೇ ಗೆಸ್ ಮಾಡಬೇಕು. ಸರಿದೂಗಿಸಿದಾಗ ಗೊತ್ತಾಗ್ತದ ನಿಮಗೆ. ಏನಪ್ಪ ಅಂದರೆ ಹೆಚ್ಚು 2 ಇದಾವು, Cl 2 ಇದಾವು. ಹಾಗಾಗಿ ಇಲ್ಲಿ ಬಾಣದ ಗುರುತಿನ ಮುಂದೆ ಇರುವಂಥ ಉತ್ಪನ್ನಗಳಲ್ಲಿ HCl ಅಂತ ಐತಿ. ಸೊ ಇವು ಎರಡು ಇರೋ ಸಲುವಾಗಿ 2ನ್ನ ನಾವು ಬರೆದ್ರೆ ಮುಗೀತು. ಇನ್ನು CaO ಆಗಬೇಕದು CU ಹೋಗೈತಿ, ಸಾರಿ. ಕ್ಯಾಲ್ಸಿಯಂ ಆಕ್ಸೈಡ್, CaO ಅಂದರೆ ಕ್ಯಾಲ್ಸಿಯಂ ಆಕ್ಸೈಡ್. ಕ್ಯಾಲ್ಸಿಯಂ ಆಕ್ಸೈಡನ್ನು ನಾವು ಅಚ್ಚ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಸುಟ್ಟ ಸುಣ್ಣ. ನೀವೇನು ಅಂಗಡಿಯಿಂದ ತರ್ತಿರಲ್ಲ, ಸುಣ್ಣದ ಬಟ್ಟಿಗೆ ಹೋಗಿ ಸುಣ್ಣ ತರ್ತಿರಲ್ಲ, ಅದು. ಈ ಸುಣ್ಣಕ್ಕೆ ನೀವೇನು ಮಾಡ್ತೀರಿ? ತಂದ ತಕ್ಷಣ ನೀರನ್ನು ಹಾಕ್ತೀರಿ, H2O. ಸೊ ಕ್ಯಾಲ್ಸಿಯಂ ಆಕ್ಸೈಡಿಗೆ ನೀರನ್ನು ಹಾಕಿದಾಗ CaOH ಟ್ವೈಸ್ ಆಯಿತು. ಸೊ ಇಲ್ಲಿ CaOH ಟ್ವೈಸ್ ಅಂದರೆ ನೀವು ಸುಣ್ಣದ ಬಟ್ಟಿಗೆ ಹೋಗಿ ಸುಣ್ಣದ ಕಲ್ಲನ್ನು ತೊಗೊಂಡು ಬರ್ತೀರಿ. ಅದಕ್ಕೆ ನೀವು ಬಿಸಿನೀರನ್ನು ಹಾಕಿದಾಗ ಅದು ಏನಾಗ್ತದ? ಕಳ ಕುದ್ದು ಅರಳಿದ ಸುಣ್ಣ ಆಗ್ತದ. ಅದೇ CaOH ಟ್ವೈಸ್ ಆಗ್ತದ, ಜೊತೆಗೆ ಉಷ್ಣ ಬಿಡುಗಡೆ ಆಗ್ತದ. ಅದೇ ರೀತಿ ಕಾಪರನ್ನು ಆಕ್ಸಿಜನ್ ಜೊತೆಗೆ ಸೇರಿಸಿದಾಗ ಸುಣ್ಣ ಸಿಗ್ತದ. ಯಾವ ಸುಣ್ಣ? ಸುಟ್ಟ ಸುಣ್ಣ ಸಿಗ್ತದ. ಅದೇ ರೀತಿ N2 ಜೊತೆಗೆ H2 ಸೇರಿಸಿದಾಗ NH3 ಸಿಗ್ತದ. ಇಲ್ಲಿ ನೀವು ಅಬ್ಸರ್ವ್ ಮಾಡಿರಬೇಕು, ಪ್ರತಿವರ್ತಕಗಳು ಎಷ್ಟಿದಾವು? ಟೋಟಲ್ ಪ್ರತಿವರ್ತಕಗಳು ಎಷ್ಟಿದಾವು ಮೇಲಿಕ್ರಿಯೆಯಲ್ಲಿ? ಯಾವಾಗಲೂ 2 ಅಥವಾ 2ಕ್ಕಿಂತ ಹೆಚ್ಚು ಇದಾವೆ. ಸೊ ಹಂಗಿತ್ತಂದರೆ ಉತ್ಪನ್ನ ನೋಡ್ರಿ, ಪ್ರತಿಯೊಂದು ಇಷ್ಟೊತ್ತರ ನಾ ಎಕ್ಸಾಂಪಲ್ ಕೊಟ್ಟನಲ್ಲ,
ಉತ್ಪನ್ನಗಳು ಎಷ್ಟಿದಾವೆ ನೋಡ್ರಿ ಸಂಖ್ಯೆ? ಕೇವಲ ಒಂದೇ ಒಂದೈತಿ. ಸೊ ಇವೆರಡನ್ನ ನೋಡಿಕೊಂಡು ನೀವು ಸಂಯೋಗ ಕ್ರಿಯೆ ಹೇಳ್ಬೋದಾ ಮಕ್ಕಳ? ವ್ಯಾಖ್ಯೆ ಹೇಳ್ಬೋದು ಅದ್ರದ್ದು? ಓಕೆ, ನಾನು ಹೇಳಿ. ಸೊ ಇವಾಗ ನೀವು ಉದಾಹರಣೆಗಳನ್ನ ನೋಡ್ಕೊಂಡು ಬಂದ್ರಿ. 1-2-3 ಉದಾಹರಣೆನ ಕೊಟ್ಟನಾಗ ನಾನು ಇದ್ರ ಮೇಲೆ ನೀವು ಹೇಳ್ಬೋದಾ ರಾಸಾಯನಿಕ ಕ್ರಿಯೆ ಅಥವಾ ರಾಸಾಯನಿಕ ಸಂಯೋಗ ಕ್ರಿಯೆ ಎಂದರೇನು ಅಂತ ಹೇಳ್ಬೋದಾ? ಸೊ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಸಂಯೋಗಗೊಂಡು, ಸೇರಿ ಆದ್ರೂ ಹೇಳ್ಬೋದು, ಸಂಯೋಗಗೊಂಡು ಆದ್ರೂ ಹೇಳ್ಬೋದು. 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸಂಯೋಗಗೊಂಡು, ಈ ಒಂದು ವರ್ಡನ್ನು ಮೆನ್ಷನ್ ಮಾಡಲೇಬೇಕು ನೀವು, ಅಂದಾಗ ಮಾತ್ರ ಸಂಯೋಗ ಕ್ರಿಯೆ ಆಗ್ತದ. ಓಕೆ, 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸಂಯೋಗಗೊಂಡು ಕೇವಲ ಒಂದೇ ಒಂದು ಉತ್ಪನ್ನವನ್ನು ಉಂಟು ಮಾಡುವ ಕ್ರಿಯೆಯನ್ನು ನಾವು ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಹಂಗಿತ್ತಂದ್ರೆ ಪ್ರತಿವರ್ತಕಗಳು ಎಷ್ಟಿರಬೇಕು ಮಕ್ಕಳ? 2 ಅಥವಾ 2ಕ್ಕಿಂತ ಹೆಚ್ಚು ಇರಬೇಕು. ಹೊಸ ವಸ್ತು ಉತ್ಪತ್ತಿ ಆಗ್ತದ, ಅದು ಎಷ್ಟಿರಬೇಕು? ಕೇವಲ ಒಂದೇ ಒಂದು ಹೊಸ ವಸ್ತುವನ್ನ ಉತ್ಪತ್ತಿ ಮಾಡಬೇಕು. ಇದನ್ನು ನಾವು ಏನಂತ ಕರಿತೀವಿ? ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಇದು ನಿಮಗೆ ಕ್ಲಿಯರ್ ಆಗೈತಿ ಅಂತ ಅನ್ಕೋತೀನಿ. ಇನ್ನು 2ನೇ ವಿಧಕ್ಕೆ ಹೋಗೋಣ. ಓಕೆ, ರಾಸಾಯನಿಕ ವಿಭಜನೆ ಕ್ರಿಯೆ. ಯಾವುದು ಮಕ್ಕಳ? ರಾಸಾಯನಿಕ ವಿಭಜನೆ ಕ್ರಿಯೆ. ರಾಸಾಯನಿಕ ವಿಭಜನೆ ಅಂದ್ರೆ ಏನು? ಇಲ್ಲಿ ವಿಂಗಡಣೆಯಾಗೋದು, ವಿಭಜನೆಯಾಗೋದು ಅಂತ ಅರ್ಥ. ರಾಸಾಯನಿಕ ವಿಭಜನೆ ಕ್ರಿಯೆ ಅಂದ್ರೆ ನೀವು ಏನನ್ನ ವಿಭಜನೆ ಮಾಡ್ತೀರಿ, ಏನನ್ನ ಡಿವೈಡ್ ಮಾಡ್ತೀರಿ ಇಲ್ಲಿ ಅನ್ನೋದನ್ನ ನೋಡೋಣ. ಫಸ್ಟ್ ಉದಾಹರಣೆನ ನೋಡ್ಕೊಂಡು ಬಂದ್ಬಿಡ್ರಿ. ರಾಸಾಯನಿಕ ಕ್ರಿಯೆಯ ವಿಧಗಳಲ್ಲಿ ಮೊದಲನೇ ವಿಧ ತಿಳ್ಕೊಂಡ್ರಿ ಅನ್ಕೋತೀನಿ ನೀವು, ಸಂಯೋಗ ಕ್ರಿಯೆ. ಸಂಯೋಗ ಕ್ರಿಯೆ ಏನು ಹೇಳ್ತದ ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಕೇವಲ ಒಂದೇ ಒಂದು ಉತ್ಪನ್ನವನ್ನು ಉಂಟು ಮಾಡುವುದು. ಇನ್ನು 2ನೆಯ ವಿಧ ಬಂದು ರಾಸಾಯನಿಕ ವಿಭಜನೆ ಕ್ರಿಯೆ. ರಾಸಾಯನಿಕ ವಿಭಜನೆ ಕ್ರಿಯೆಗೆ ನಾನು ಉದಾಹರಣೆ ಕೊಡ್ತೀನಿ. ಏನಪ್ಪ ಅಂದರೆ FeSO4 ಇಟ್ಸ್ ಗಿವ್ಸ್ ಎಷ್ಟು? Fe2O3 O3 ಅದು Fe2O3 ಪ್ಲಸ್ SO2 ಪ್ಲಸ್ SO3. ಏನಿದು? ಪೆರಸ್ ಸಲ್ಫೇಟಿನ ಹರಳುಗಳನ್ನು ನೀವು ಕಾಯಿಸಿದಾಗ ಏನಾಗ್ತದ ಅಂದರೆ ಅದು ಪೆರಿಕ್ ಆಕ್ಸೈಡ್ ಆಗ್ತದ, ಜೊತೆಗೆ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಆಗಿ ವಿಭಜನೆಗೊಳ್ತದ. ಈ ಪೆರಸ್ ಸಲ್ಫೇಟಿನ ಹರಳುಗಳು ಯಾವಾಗಲೂ ಹಸಿರು ಬಣ್ಣದಾಗಿರ್ತಾವೆ. ಯಾವಾಗ ನೀವು ಕಾಸ್ತೀರಿ, ಕಾಸು ಅಂತಂದರೆ ಉಷ್ಣವನ್ನು ಕೊಡ್ತೀರಿ, ಆವಾಗ ಹಸಿರು ಬಣ್ಣ ಬಿಳಿ ಬಣ್ಣವಾಗಿ ಬದಲಾವಣೆ ಆಗ್ತದ. ಜೊತೆಗೆ ಇಲ್ಲಿ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಆಗಿ ವಿಭಜನೆಗೊಳ್ತದ. ಇನ್ನು 2ನೆಯ ಉದಾಹರಣೆ ಬಂದು ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3 ಅಂತ ಕೊಡ್ತೀವಿ. ಕ್ಯಾಲ್ಸಿಯಂ ಕಾರ್ಬೋನೇಟಿಗೆ ಉಷ್ಣವನ್ನು ಕೊಟ್ಟರೆ ಏನಾಗ್ತದ? ಅದು CaO ಅಂದರೆ ಸುಟ್ಟ ಸುಣ್ಣ, ಜೊತೆಗೆ ಕಾರ್ಬನ್ ಡೈಆಕ್ಸೈಡನ್ನು ಬಿಡುಗಡೆ ಮಾಡುತ್ತಾ. ಸೊ ಇವಾಗ ನೀವು ಮೇಲಿನ 2 ಉದಾಹರಣೆಯನ್ನು ನೋಡಿದ್ರಲ್ಲ ಮಕ್ಕಳ. ಇಲ್ಲಿ ಪ್ರತಿವರ್ತಕಗಳಂದರೆ ಗೊತ್ತು ನಿಮ್ಗೆ, ಬಾಣದ ಗುರುತಿನ ಹಿಂದಿಲ್ದು. ಉತ್ಪನ್ನಗಳಂದರೆ ಬಾಣದ ಗುರುತಿನ ಮುಂದಿಲ್ವು. ಹಾಗಿತ್ತಂದರೆ ಪ್ರತಿವರ್ತಕಗಳು ಎಷ್ಟಿದಾವೆ ಈ ಕ್ರಿಯೆಯಲ್ಲಿ? ಕೇವಲ ಒಂದೇ ಒಂದು ಉತ್ಪನ್ನಗಳು. ನೋಡ್ರಿ, 1ನೇದ್ರಾಗ 3 ಅದಾವು, 2ನೇದ್ರಾಗ 2 ಇದಾವು. ಸೊ ಉದಾಹರಣೆ ನೋಡ್ಕೊಂಡು ಬಂದ್ರಿ ಅಂತ ಅನ್ಕೋತೀನಿ ನಾನು. ಏನು ಅಂತಂದರೆ 2 ಕೇವಲ ಒಂದೇ ಒಂದು ಪ್ರತಿವರ್ತಕವು 2 ಅಥವಾ 2ಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಉಂಟು ಮಾಡಿದರೆ ಅದನ್ನು ನಾವು ಏನಂತ ಕರಿಬಹುದು? ರಾಸಾಯನಿಕ ವಿಭಜನೆ ಕ್ರಿಯೆ ಅಂತ ಕರಿಬಹುದು. ಅಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಕೇವಲ ಒಂದೇ ಒಂದು ಉತ್ಪನ್ನವನ್ನು ಉಂಟು ಮಾಡಿತು, ಸಂಯೋಗ ಕ್ರಿಯೆ ಅಂತ ಕರೆದ್ವಿ. ಆದರೆ ಇಲ್ಲಿ ಒಂದೇ ಒಂದು ಪ್ರತಿವರ್ತಕ ಏನು ಮಾಡ್ತದ? ವಿಭಜನೆಗೊಂಡು 2ಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಉಂಟು ಮಾಡ್ತದ. ಈ ವಿಭಜನೆ ಕ್ರಿಯೆಯಲ್ಲಿ 2 ವಿಧಗಳು ಇಲ್ಲಿದಾವೆ ನೋಡ್ರಿ. ಒಂದು ಉಷ್ಣ ವಿಭಜನೆ, ಇನ್ನೊಂದು ದ್ವಿತೀಯ ವಿಭಜನೆ.
ಉಷ್ಣ ವಿಭಜನೆ ಅಂದ್ರೆ ಏನು? ಯಾವಾಗ ನಾವು ಪ್ರತಿವರ್ತಕಗಳಿಗೆ ಕೇವಲ ಒಂದೇ ಒಂದು ಪ್ರತಿವರ್ತಕ ಇರುತ್ತಲ್ಲ, ಈ ಕೇವಲ ಒಂದೇ ಒಂದು ಪ್ರತಿವರ್ತಕಗಳಿಗೆ ಯಾವಾಗ ನಾವು ಉಷ್ಣವನ್ನ ಕೊಡ್ತೀವಿ ಆವಾಗ ಮಾತ್ರ ಪ್ರತಿವರ್ತಕಗಳು ವಿಭಜನೆಗೊಂಡು ಕೇವಲ ಒಂದೇ ಒಂದು ಪ್ರತಿವರ್ತಕ ಏನಾಗ್ತದ, ಉಷ್ಣವನ್ನ ಕೊಟ್ಟಾಗ ವಿಭಜನೆಗೊಂಡು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನ ಉಂಟು ಮಾಡ್ತದ. ಸೊ ಇದನ್ನ ನಾವು ಏನಂತ ಕರಿಬಹುದು? ಉಷ್ಣ ವಿಭಜನ ಅಂತ ಕರಿಬಹುದು. ಅಗೇನ್ ಉಷ್ಣ ವಿಭಜನೆಯಲ್ಲಿ ಎರಡು ವಿಧಗಳು. ಸೊ ಇಲ್ಲಿದಾವ್ ನೋಡ್ರಿ, ಅಂತರುಷ್ಣಕ, ಬಹಿರುಷ್ಣಕ. ಹೆಸರಲ್ಲೇ ಇದಾವು. ಅಂತರ, ಬಹಿರ್ ಅಂದ್ರೆ ಏನು? ನಾನಿವಾಗ ಒಂದೊಂದೇ ಉದಾಹರಣೆನ ಹೇಳ್ತೀನಿ. ಅಂತರುಷ್ಣಕ ಕ್ರಿಯೆ ಎಂದರೇನು? ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ನಡೆದಾಗ, ಜರುಗಿದಾಗ ಅಲ್ಲಿ ಶಕ್ತಿ ಏನಾದರೂ ಬಳಕೆ ಆಯಿತು ಅಂದರೆ, ಶಕ್ತಿ ಏನಾದರೂ ಹೀರಿಕೆ ಆಯಿತು ಅಂದರೆ ಅದನ್ನು ನಾವು ಅಂತರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಅಂತರ್ ಅಂದರೆ ತನ್ನಲ್ಲಿಯೇ ತಾನು ಏನಾಗ್ತದ, ಹೀರಿಕೆ ಆಗ್ತದ. ಇದು ಯಾವ ರೂಪದಲ್ಲಿ ಹೀರಿಕೆ ಆಗ್ತೈತಿ? ಒಂದು ಉಷ್ಣ ಅಥವಾ ವಿದ್ಯುತ್ ಶಕ್ತಿ ಅಥವಾ ಬೆಳಕಿನ ರೂಪದಲ್ಲಿ ಹೀರಿಕೆ ಆಗ್ತದ. ಇನ್ನ ಉದಾಹರಣೆ ನೋಡ್ರಿ, ಕ್ಯಾಲ್ಸಿಯಂ ಕಾರ್ಬೋನೇಟ್. ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದರೆ CaCO3. CaCO3ಗೆ ನೀವೇನಾದರೂ ಉಷ್ಣವನ್ನು ಕೊಟ್ರಿ ಅಂದರೆ ಇದು ಉಷ್ಣ ವಿಭಜನೆ ಕ್ರಿಯೆ ಆಗಿರುತ್ತೆ. ಹಂಗಾಗಿ ಉಷ್ಣ ಕಂಪಲ್ಸರಿ ಬರೀಲೇಬೇಕು. ಉಷ್ಣ ಕೊಟ್ಟಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನಾಗ್ತದ, ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು CO2 ಆಗಿ ವಿಭಜನೆ ಆಗ್ತದೆ. ಇನ್ನು ಎರಡನೆಯ ವಿಧ ಬಂದು ಬಹಿರುಷ್ಣಕ ಕ್ರಿಯೆ. ಅಂದರೆ ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಶಕ್ತಿ ಏನಾಗ್ತದ ಅಂದರೆ ಬಳಕೆಯಾಗುವುದಿಲ್ಲ, ಹೀರಿಕೆಯಾಗುವುದಿಲ್ಲ, ಹೊರತು ಏನಾಗ್ತದ, ಬಿಡುಗಡೆ ಆಗ್ತದ. ಸೊ ಇದನ್ನು ನಾವೇನಂತ ಕರಿತೀವಿ? ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಅಂತರುಷ್ಣಕ ಕ್ರಿಯೆ ಮತ್ತು ಬಹಿರುಷ್ಣಕ ಕ್ರಿಯೆಗೆ ಒಂದೆರಡು ಉದಾಹರಣೆನ ಕೊಡ್ತೀನಿ, ಇಲ್ಲಿ ನಾವು ನೋಡ್ಕೊಂಡ್ ಬಂದ್ಬಿಡ್ರಿ. ಇನ್ನು ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ನೋಡೋದಾದರೆ ಕಾರ್ಬನ್ನು ಮತ್ತು ಆಕ್ಸಿಜನ್ ಇವೆರಡು ನಮ್ಮ ವಾತಾವರಣದಲ್ಲೇ ಇರ್ತಾವೆ. C+O2 ಇಟ್ಸ್ ಗಿವ್ಸ್ ಎಷ್ಟು CO2. ಕಾರ್ಬನ್ನು ಮತ್ತು ಆಕ್ಸಿಜನ್ ಎರಡನ್ನು ಸೇರಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಬರ್ತದ, ಜೊತೆಗೆ ಉಷ್ಣ ಬರ್ತದ. ಇದು ಯಾವ ರೀತಿ ಫೀಲ್ ಆಗೋದಂದರೆ, ನೀವು ಪೆಟ್ರೋಲ್ ಡೀಸೆಲ್ ಹಾಕಿಸಿರ್ತೀರಿ, ಅವಾಗ ಗಾಡಿ ಓಡಿಸುವಾಗ ಗಾಳಿಯಲ್ಲಿ ಓಡಿಸ್ತೀರಿ ನೀವು, ಅವಾಗ ಅಲ್ಲಿ ಕರಿಮಸಿ ಬಿಡುಗಡೆ. ಕರಿಮಸಿ ಅಂದರೆ ಹಿಂದೆ ಏನು ಬರ್ತಲ್ಲ ಹೊಗೆ, ಈ ಹೊಗೆ ಜೊತೆಗೆ ಹಿಂದ್ಗಡೆ ನಿಂತರೆ ಬಿಸಿ ಬಿಸಿ ಅನುಭವ ಆಗ್ತದ, ಉಷ್ಣ ಕೂಡ ಏನಾಗ್ತೈತಿ, ಬಿಡುಗಡೆ ಆಗ್ತೈತಿ. ಹಾಗಾಗಿ ಇದನ್ನು ನಾವು ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಸೊ ಇನ್ನು ಎರಡನೇ ವಿಧ ಯಾವುದ್ರೊಳಗಂತಂದರೆ ರಾಸಾಯನಿಕ ವಿಭಜನೆ ಕ್ರಿಯೆಯಲ್ಲಿ ಎರಡು ವಿಧಗಳು. ಒಂದು ಉಷ್ಣ ವಿಭಜನೆ, ಇನ್ನೊಂದು ದ್ವಿತೀಯ ವಿಭಜನೆ. ಈ ದ್ವಿತೀಯ ವಿಭಜನೆ ಅಂದರೆ ಏನು? ದ್ವಿತೀಯ ಅಂದರೆ ಏನು? ದ್ವಿತೀಯ ಅಲ್ಲ, ದ್ಯುತಿ ಬೆಳಕು ಅಂತ ಕರಿತೀವಿ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕೇಳಿರಿ ಅನ್ಕೋತೀನಿ ನಾನು. ಸೊ ದ್ಯುತಿ ವಿಭಜನೆ ಅಂದರೆ ಸೂರ್ಯನ ಬೆಳಕಿನ ಮೂಲಕ ಕ್ರಿಯೆ ವಿಭಜನೆ ಆಯಿತು ಅಂದರೆ, ಪ್ರತಿವರ್ತಕಗಳು ವಿಭಜನೆ ಆಯಿತು ಅಂದರೆ ಅದನ್ನು ನಾವೇನಂತ ಕರಿತೀವಿ? ದ್ಯುತಿ ವಿಭಜನೆ ಅಂತ ಕರಿತೀವಿ. ಅದಕ್ಕೂ ಕೂಡ ಉದಾಹರಣೆಯನ್ನು ನಾನು ಹೇಳ್ತೀನಿ, ಇಲ್ಲಿದಾವ್ ನೋಡ್ಕೊಂಡು ಬನ್ನಿ. ಸೊ ಅದೇ ರೀತಿ ಕೆಲವೊಂದು ಸಲ ದ್ವಿತೀಯ ವಿಭಜನೆ, ಉಷ್ಣ ವಿಭಜನೆಯ ಜೊತೆಗೆ ವಿದ್ಯುತ್ ಶಕ್ತಿಯ ಬೇಕಾಗ್ತದ. ಈ ಒಂದು ರಾಸಾಯನಿಕ ಕ್ರಿಯೆಯೊಳಗ ಪ್ರತಿವರ್ತಕಗಳು ವಿಭಜನೆ ಆಗಬೇಕು ಅಂದರೆ ಏನಾಗ್ತದ ಅಂದರೆ ವಿದ್ಯುತ್ ಶಕ್ತಿ ಬೇಕಾಗ್ತದ. ಈ ವಿದ್ಯುತ್ ಶಕ್ತಿಯ ಬಳಕೆಯನ್ನು ಮಾಡಿಕೊಂಡು
ಪ್ರತಿವರ್ತಕಗಳೇನಾದರೂ ವಿಭಜನೆಗೊಂಡರೆ ಅದನ್ನು ನಾವು ವಿದ್ಯುತ್ ವಿಭಜನೆ ಅಂತ ಕರಿತೀವಿ. ಈ ವಿದ್ಯುತ್ ವಿಭಜನೆಗೆ ಉದಾಹರಣೆ ನೀರು. ಹೈಡ್ರೋಜನ್ ಅನಿಲ ಮತ್ತು ಆಕ್ಸಿಜನ್ ಅನಿಲ ಎರಡನ್ನ ಕೂಡಿಸಿದಾಗ ಏನಾಗ್ತು? ನೀರು ಬಂತು. ಹಂಗಿತ್ತಂದ್ರೆ ಯಾವ ರೀತಿ ಇದು ಬಿಡುಗಡೆ ಆಯ್ತು, ಯಾವ ರೀತಿ ಸೇರ್ಕೊತ್ತು ಇದು ಅನ್ನೋದನ್ನ ನೋಡ್ಕೊಳ್ಳೋಣ. ಇಲ್ಲಿ ವಿದ್ಯುತ್ ವಿಭಜನೆಗೆ ಒಂದು ಚಿತ್ರ ಬರ್ತದ, ನೀರಿನ ವಿದ್ಯುತ್ ವಿಭಜನೆ. ಈ ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ 2 ಅಂಕದ ಪ್ರಶ್ನೆಗೆ ಬಹಳ ಮುಖ್ಯವಾಗೈತಿ. ನಾನು ಇಲ್ಲಿ ಹಾಕ್ಬಿಡ್ತೀನಿ, ಒಂದ್ಸರಿ ನೀಟಾಗಿ ತೆಗೆಯೋದನ್ನ ನೋಡ್ಕೊಳ್ರಿ, ಆಮೇಲೆ ನಿಮ್ಮ ನೋಟ್ಸಲ್ಲಿ ತೆಗೀರಿ. ಸೊ ನೀರಿನ ವಿದ್ಯುತ್ ವಿಭಜನೆಯ ಚಿತ್ರವನ್ನು ನೋಡೋಣ. ಚಿತ್ರಣ ತೆಗಿತಾ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ನು ಕೂಡ ಕೊಡ್ತೀನಿ. ಬಹಳ ಈಸಿ ಐತಿ. ಒಂದು ಒಂದು ಪ್ಲಾಸ್ಟಿಕ್ ಮಗ್ಗನ್ನು ತಗೊಂಡು ಅಥವಾ ಒಂದು ಮಗ್ಗನ್ನು ತಗೊಂಡು, ಸೊ ಅದಕ್ಕೆ ಏನು ಮಾಡೋದು ಅಂತಂದರೆ ಹೈಡ್ರೋಜನ್ನು ಮತ್ತು ಆಕ್ಸಿಜನನ್ನು ಜೋಡಿಸೋದು. ನಾನು ಯಾವ ಥರ ಚಿತ್ರ ತೆಗಿತೀನಿ ಅದೇ ಥರ ತಗೊಳ್ರಿ. ಜೊತೆಗೆ ಎರಡು ಪ್ರಣಾಳಗಳನ್ನು ಏನಂತ ಕರಿತೀವಿ ನಾವು, ಟೆಸ್ಟ್ ಟ್ಯೂಬ್ ಅಂತ ಕರಿತೀವಲ್ಲ, ಈ 2 ಟೆಸ್ಟ್ ಟ್ಯೂಬ್ಗಳನ್ನು ಏನು ಮಾಡೋದು, ಅದರ ಒಳಗಡೆ ಇಡೋದು. ಈ 2 ಟೆಸ್ಟ್ ಟ್ಯೂಬ್ಗಳಲ್ಲಿ ಏನು ಮಾಡೋದು ಅಂತಂದರೆ ಸ್ವಲ್ಪ ಕ್ಲೋಸ್ ಮಾಡೋದು. ಅಂದರೆ ನಾವು ಉಲ್ಟಾ ಡಬ್ಬ ಹಾಕ್ತೀವಲ್ಲ, ಆ ಥರ ಡಬ್ಬ ಹಾಕಿದಾಗ ಒಳಗಡೆ ಟೆಸ್ಟ್ ಟ್ಯೂಬಿನ ಒಳಗಡೆ ಗ್ರಾಫೈಟ್ ದಂಡವನ್ನು ಇರಿಸೋದು. ಈ ಗ್ರಾಫೈಟ್ ದಂಡವನ್ನು ನಾವು ಯಾಕೆ ಇರಿಸ್ಬೇಕು ಅಂದರೆ ಗ್ರಾಫೈಟ್ ಒಂದು ಕಾರ್ಬನ್ನಿನ ಬಹುರೂಪಗಳಲ್ಲಾಗೈತಿ. ಈ ಗ್ರಾಫೈಟ್ ಏನು ಮಾಡ್ತದೆ ಅಂದರೆ ವಿದ್ಯುತ್ತಿನ ವೈಯರ್ನ ತೆಗೆದುಕೊಂಡಾಗ, ಗ್ರಾಫೈಟಿಗೆ ವಿದ್ಯುತ್ತಿನ ವೈಯರನ್ನು ತೆಗೆದುಕೊಂಡು ಋಣ ಮತ್ತು ಧನ ಆವೇಶಗಳನ್ನು ಕೊಟ್ಟಾಗ ಇಲ್ಲಿ ವಿದ್ಯುತ್ತಿನ ಬ್ಯಾಟ್ರಿ ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ ಬ್ಯಾಟ್ರಿಗೆ ಸೇರಿಸ್ತೀವಿ. ಈ ಬ್ಯಾಟ್ರಿಗೆ ಸೇರಿಸಿದಾಗ ಮಾತ್ರ ಏನಾಗ್ತದ ಅಂದರೆ ನೀರು ಬಿಡುಗಡೆ ಆಗ್ತದ. ಇದನ್ನು ಹಿಡಿಲಿಕ್ಕೆ ನಾವು ಒಂದು ಸಹಾಯಕವನ್ನು ಹಿಡಿಕೈ ಅಂತ ಕರಿತೀವಲ್ಲ, ಅದನ್ನು ತೆಗೆದೆ ನಾನು. ಸೊ ಇಲ್ಲಿ 2 ಗ್ರಾಫೈಟ್ಗಳನ್ನು ಜೋಡಿಸಿ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಒಂದು ಕೀಯನ್ನು ಕೊಡ್ತೀವಿ, ಸ್ವಿಚ್ಚನ್ನು ಹಾಕ್ತೀವಿ. ಈ ಸ್ವಿಚ್ಚು ಜೊತೆಗೆ ಒಂದು ಬ್ಯಾಟ್ರಿಯನ್ನು ಜೋಡಿಸ್ತೀವಿ. ಯಾವಾಗಲೂ ವಿದ್ಯುತ್ತಿನ ಒಂದು ಧನ ಆವೇಶ ಅಂತ ಏನು ಕರಿತೀವಲ್ಲ, ಆ್ಯನೋಡ್ ಅಂತ ಕರಿತೀವಿ. ಈ ಆ್ಯನೋಡ್ ಕಡೆ ನಾವು ಆಕ್ಸಿಜನ್ನ ಸೇರಿಸಿದ್ರೆ ಇನ್ನು ಕ್ಯಾಥೋಡ್ ಕಡೆ ಋಣ ಆವೇಶ ಅಂತ ಕರಿತೀವಿ. ಆ ಕಡೆ ಹೈಡ್ರೋಜನನ್ನು ಯಾವಾಗಲೂ ನಾವೇನು ಮಾಡ್ತೀವಿ ಅಂದರೆ ಅಲ್ಲಿ ಬಿಡುಗಡೆ ಮಾಡ್ತೀವಿ. ಇಲ್ಲಿ ನಾವು ಒಂದು ಲೋಹದ ತಗಡನ್ನು ತೊಗೊಂಡಿದ್ದೀವಿ. ಯಾಕೆ ತೊಗೊಂಡಿದ್ದೀವಿ ಅಂದರೆ ಲೋಹ ವಿದ್ಯುತ್ತಿನ ಉತ್ತಮ ವಾಹಕ ಅಲ್ಲ, ಸೊ ಹಾಗಾಗಿ ಒಂದು ಲೋಹದ ತಗಡನ್ನು ತೊಗೊಂಡಿದ್ದೀವಿ. ಜೊತೆಗೆ ನೀರನ್ನು ಹಾಕಿದ್ದೀನಿ. ಸೊ ಗ್ರಾಫೈಟ್ ದಂಡ, ಇದು ನಾನೇನು ಲೇಬಲ್ ಮಾಡ್ತಿದ್ದೀನಲ್ಲ, ಇದು ಗ್ರಾಫೈಟ್ ದಂಡ. ಗ್ರಾಫೈಟ್ ದಂಡದ ಕೆಲಸವನ್ನು ನಾನು ಹೇಳಿದ್ದೀನಿ. ಇಲ್ಲಿ ಈ ಡೈಗ್ರಾಮನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ಏನಾಗ್ತದೆ ಅಂದರೆ ಆ್ಯನೋಡ್ ಕಡೆ ಆಕ್ಸಿಜನ್ನು ಮತ್ತು ಕ್ಯಾಥೋಡ್ ಕಡೆ ಹೈಡ್ರೋಜನ್ನು ಸಂಗ್ರಹಣೆ ಆಗಿರ್ತೈತಿ. ಇಲ್ಲಿ ನೀರಿನಲ್ಲಿ ಯಾವ ಧಾತುಗಳಿದಾವು, ಹೈಡ್ರೋಜನ್ ಮತ್ತು ಆಕ್ಸಿಜನ್. ಈ 2 ಪರಮಾಣುಗಳು 2:1 2:1 ರೇಷೋದಲ್ಲಿ ಯಾವಾಗ್ಲೂ ಸಂಗ್ರಹಣೆ ಆಗಿರ್ತಾವೆ. ಇದರ ಅರ್ಥ ಏನು ಅಂದರೆ ಕ್ಯಾಥೋಡಿನಲ್ಲಿ ಏನು ಸಂಗ್ರಹಣೆ ಆಗಿರ್ತೈತಿ ಹೈಡ್ರೋಜನ್, ಆ ಅನಿಲದ ಗಾತ್ರ ಆ್ಯನೋಡಿನಲ್ಲಿ ಸಂಗ್ರಹಣೆ ಆಗಿರುವಂತಹ ಆಕ್ಸಿಜನ್ನಿನ 2ರಷ್ಟು ಇರ್ತೈತಿ ಅಂತ ಅರ್ಥ. ಇಲ್ಲಿ ಶುದ್ಧ ನೀರನ್ನು ನಾವು ಹಾಕಲ್ಲ, ಯಾಕಂದರೆ ಶುದ್ಧ ನೀರು ವಿದ್ಯುತ್ತಿನ ಅವಾಹಕವಾಗೈತಿ. ಹಂಗಾಗಿ ವಾಹಕತೆಯನ್ನು ಉಂಟು ಮಾಡಲು ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ನೀರಿಗೆ ಸಾರರಿಕ್ತ ಸಲ್ಫೂರಿಕ್ ಆಮ್ಲದ ಹನಿಗಳನ್ನು ಸೇರಿಸಿ ನಂತರ ನಾವು ಕ್ರಿಯೆಯನ್ನು ಮುಂದುವರಿಸಿ ನಾವೇನು ಮಾಡ್ತೀವಿ ಅಂದರೆ ಲೋಹದ ತಗಡನ್ನು ಹಾಕ್ತೀವಿ. ಜೊತೆಗೆ ಗ್ರಾಫೈಟಿನ ಇದು ಕಾರ್ಬನ್ನಿನ ಒಂದು ಬಹುರೂಪವಾಗಿದ್ದು ಗ್ರಾಫೈಟ್ ನಾವೇನು ಮಾಡ್ತೀವಿ ಅಂದರೆ ವೈಯರನ್ನು ಇಡ್ತೀವಿ. ಟೋಟಲ್ ಇದು ಅಷ್ಟು ಡೈಗ್ರಾಮು. ಇದ್ರ ಬಗ್ಗೆ ಎಕ್ಸ್ಪ್ಲನೇಷನನ್ನು ಕೇಳಲ್ಲ, ಆದರೆ ಈ ಒಂದು ಚಿತ್ರವನ್ನು ಕೇಳ್ತಾರೆ. ಇದರಲ್ಲಿ ಜಾಸ್ತಿ ಕೇಳೋದು ಆಕ್ಸಿಜನ್ನು, ಹೈಡ್ರೋಜನ್ನು, ಕ್ಯಾಥೋಡ್, ಆ್ಯನೋಡ್. ನೋಡ್ಕೊಂಬಂದ್ರಿ ಅಂತ ಅನ್ಕೋತೀನಿ. ಇದ್ರೊಳಗೆ ಈ ಒಂದು ಪಾರ್ಟು ಕೂಡ ಇಂಪಾರ್ಟೆಂಟು ಡೈಗ್ರಾಮ್. ಇನ್ನು ನೆಕ್ಸ್ಟ್ ಬಂದು 2 ಕ್ರಿಯೆಗಳು ಮುಗಿದು, ಒಂದು ರಾಸಾಯನಿಕ ಸಂಯೋಗ ಕ್ರಿಯೆ ಮುಗೀತು, ಇನ್ನೊಂದು ರಾಸಾಯನಿಕ ವಿಭಜನೆ ಕ್ರಿಯೆ ಮುಗೀತು. ಇನ್ನು ಥರ್ಡ್ ಒಂದು ಬಂದು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ. ಸ್ಥಾನಪಲ್ಲಟ ಅಂದ್ರೇನು? ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಿ ಕುಂತ್ಕೊಳ್ಳೋದು ಸ್ಥಾನಪಲ್ಲಟ ಕ್ರಿಯೆ. ಹಂಗಿತ್ತಂದ್ರ ಯಾವ ಹೋಗಿ ಸ್ಥಾನಪಲ್ಲಟ ಮಾಡ್ತಾವು? ತಮ್ಮ ಸ್ಥಾನವನ್ನ ಬಿಟ್ಟು ಇನ್ನೊಬ್ರಿಗೆ ಯಾರು ಕೊಡ್ತಾರ? ಓಕೆ, ನೋಡೋಣ ಇವಾಗ. ಯಾವ ಲೋಹಗಳು ನಿಮಗೆ ಗೊತ್ತು, ಲೋಹಗಳು ಅತ್ಯಂತ ಕ್ರಿಯಾಶೀಲವಾಗಿರ್ತಾವು ಅಂತ ಗೊತ್ತು.
ಯಾವ ಲೋಹಗಳು ಅತ್ಯಂತ ಕ್ರಿಯಾಶೀಲವಾಗಿರ್ತಾವಲ್ಲ ಅದಕ್ಕಿಂತ ಕಡಿಮೆ ಕ್ರಿಯಾಶೀಲ ಲೋಹವನ್ನ ಸ್ಥಾನಪಲ್ಲಟಗೊಳಿಸ್ತಾವವು. ಸೊ ಒಂದು ಲೋಹ ತನಗಿಂತ ಕಡಿಮೆ ಕ್ರಿಯಾಶೀಲತೆ ಇರುವಂತಹ ಲೋಹವನ್ನ ಅಥವಾ ಲವಣಗಳನ್ನ ಸ್ಥಾನಪಲ್ಲಟಗೊಳಿಸಿ ಒಂದು ಉತ್ಪನ್ನವನ್ನ ಉಂಟು ಮಾಡುವ ಕ್ರಿಯೆಯನ್ನ ನಾವು ಏನಂತ ಕರಿತೀವಿ? ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಯಾಕ? ಕಡಿಮೆ ಇರುವಂತಹ ಲೋಹಗಳು ತಮ್ಮ ಜಾಗವನ್ನ ಬಿಟ್ಟು ಕದಲ್ತಾವು. ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಿಮ್ಗೆ ಲೋಹಗಳು ಮತ್ತು ಅಲೋಹಗಳಲ್ಲಿ ಬರ್ತದ, ಅಲ್ಲಿ ನಾನು ಟ್ರೈ ಮಾಡ್ತೀನಿ ಹೇಳಲಿಕ್ಕೆ. ಬಟ್ ಇಲ್ಲಿ ಯಾವ ಲೋಹಗಳು ಈ ನೋಡ್ರಿ, ನಾವೊಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಸ್ಟ್ರಾಂಗ್ ಪರ್ಸನ್ ಇದ್ದಾನ, ಒಬ್ಬ ವೀಕ್ ಪರ್ಸನ್ ಇದ್ದಾನ. ಇಲ್ಲಿ ಸ್ಟ್ರಾಂಗ್ ಪರ್ಸನ್ ಅನ್ನ ತಳ್ಳೋದು ಈಸಿ ಆಗ್ತದ, ವೀಕ್ ಪರ್ಸನ್ ಅನ್ನ ತಳ್ಳೋದು ಈಸಿ ಆಗ್ತದ? ಎಸ್, ವೀಕ್ ಪರ್ಸನ್ ಅನ್ನ ತಳ್ಳೋದು ಬಹಳ ಈಸಿ ಆಗ್ತದೆ. ಯಾಕಂದ್ರೆ ಅವನು ತೆಳ್ಳಗಿದಾನ, ಅವನ ಹತ್ರ ಶಕ್ತಿ ಇಲ್ಲ. ಇವು ದಪ್ಪ ಇರುವಂತಹ ವ್ಯಕ್ತಿಯಲ್ಲಿ ಸ್ವಲ್ಪ ಶಕ್ತಿ ಜಾಸ್ತಿ ಐತಿ, ಕ್ಯಾಲೋರೀಸ್ ಜಾಸ್ತಿ ಐತಿ, ಈಸಿಯಾಗಿ ತಳ್ಳಬಹುದು. ಅದೇ ರೀತಿ ಲೋಹಗಳು ಯಾವುವು ಅತ್ಯಂತ ಕ್ರಿಯಾಶೀಲವಾಗಿರ್ತಾವಲ್ಲ ಅವುಗಳು ಅದಕ್ಕಿಂತ ಕಡಿಮೆ ಕ್ರಿಯಾಶೀಲ ಇರುವಂತಹ ಲೋಹಗಳನ್ನ ತೆಗೆದು ಬೇರೆ ಕಡೆ ಇಟ್ಬಿಡ್ತಾವು. ಇಲ್ಲಿ ಸ್ಥಾನಪಲ್ಲಟ ಆಯ್ತಲ್ಲ, ಈ ಒಂದು ಕ್ರಿಯೆನ ನಾವೇನಂತ ಕರಿತೀವಿ? ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಇವಕ್ಕೆ ಉದಾಹರಣೆ ಇಲ್ಲಿ ಬರಿತೀನಿ ನಾನು. ಮೂರನೆಯ ವಿಧ ಯಾವುದು? ಸ್ಥಾನಪಲ್ಲಟ ಕ್ರಿಯೆ. ಸೊ ಇದಕ್ಕೆ ಉದಾಹರಣೆ ಅಂತಂದ್ರೆ ಕಬ್ಬಿಣ. ನಾವು ಯಾವಾಗಲೂ ಕಬ್ಬಿಣ ಅಂತಂದ್ರೆ ಅದೊಂದು ಲೋಹ. ನಮ್ಮ ಸುತ್ತಮುತ್ತ ಅಂತೂ ಕಬ್ಬಿಣ ನೋಡಿರ್ತೀವಿ ನಾವು. ಸೊ ಕಬ್ಬಿಣ ಎಷ್ಟು ಹಾಡಿರುತ್ತೆ ನೋಡ್ರಿ, ಏನಾದರೂ ಮುರಿಯಕ್ಕೆ ಬರ್ತಾನೆ ಅದನ್ನು. ಸೊ ಈ ಕಬ್ಬಿಣವ ಅಷ್ಟು ಹಾಡಾಗಲಿಕ್ಕೆ ಕಾರಣ ಏನು? ಅದಕ್ಕೆ ನಾವು ಶುದ್ಧವಾದ ಕಾರ್ಬನನ್ನು ಸೇರಿಸಿರ್ತೀವಿ. ಸೊ ಕಬ್ಬಿಣ CuSO4 ಕಾಪರ್ ಸಲ್ಫೇಟ್ ಒಂದಿಗೆ ವರ್ತಿಸಿದಾಗ ಇಲ್ಲಿ ಕಬ್ಬಿಣ ಏನಾಗ್ತದ? ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಆಗಿರ್ತೈತಿ. ಹಾಗಾಗಿ ತಾಮ್ರವನ್ನು ಏನು ಮಾಡ್ತದ? ಅದರ ಸಂಯುಕ್ತಗಳಿಂದ ಸ್ಥಾನಪಲ್ಲಟಗೊಳಿಸ್ತೈತಿ. ಇಲ್ಲಿ CuSO4 ಏನಂತ ಕರಿತೀವಿ? ತಾಮ್ರದ ಸಲ್ಫೇಟ್. ಇದು ನೀಲಿ ಬಣ್ಣದಿದ್ದು ಏನಾಗ್ತದ ಅಂದರೆ ಹಸಿರು ಬಣ್ಣದಾಗ್ತದ. ಈಗ ಫಾರ್ ಎಕ್ಸಾಂಪಲ್ ಕಬ್ಬಿನ ಮೊಳೆ ತೊಗೊಳ್ರಿ ನೀವು. ಈ ಕಬ್ಬಿನ ಮೊಳೆಯನ್ನು ಏನು ಮಾಡ್ತೀರಿ ನೀವು? ಇದನ್ನು ನೀವು ನೀರೊಳಗೆ ಹಾಕಿದಾಗ ಅಥವಾ ತಾಮ್ರದ ಒಂದು ಸಲ್ಫೇಟ್ನ ದ್ರಾವಣದಲ್ಲಿ ಹಾಕಿದಾಗ ಕಬ್ಬಿಣ ಏನಾಗ್ತದ ಅಂದರೆ ಕಂದು ಬಣ್ಣಕ್ಕೆ ಪರಿವರ್ತನೆ ಆಗ್ತದ. ಅದರ ಅರ್ಥ ಏನು? ತಾಮ್ರದ ಸಲ್ಫೇಟ್ ದ್ರಾವಣ ಅಲ್ಲಿ ನೀಲಿ ಬಣ್ಣವನ್ನು ಕಂಪ್ಲೀಟ್ ಆಗಿ ಮಾಸೈತಿ ಅಂತ ಅರ್ಥ. ಇನ್ನೊಂದು ಉದಾಹರಣೆ ಸತು. ಸೊ ಕಬ್ಬಿಣ ಸತು ಮತ್ತು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗೈತಿ ಅಂತ ಇದ್ರ ಮೂಲಕ ಹೇಳಬಹುದು. ಸೊ ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನುವಂಗ ನಾಲ್ಕನೆಯ ವಿಧ. ಒಂದನೇದು ಯಾವುದು? ಸಂಯೋಗ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ, ವಿಭಜನೆ ಕ್ರಿಯೆ. ಮೂರರನ್ನು ಕಲ್ತೀರಿ ಅನ್ಕೋತೀನಿ ನಾನು. ಇನ್ನು ನಾಲ್ಕನೆಯ ವಿಧ ಬಂದು ದ್ವಿಸ್ಥಾನಪಲ್ಲಟ ಕ್ರಿಯೆ. ಸ್ಥಾನಪಲ್ಲಟ ಕ್ರಿಯೆಗೂ ದ್ವಿಸ್ಥಾನಪಲ್ಲಟ ಕ್ರಿಯೆಗೂ ಏನು ವ್ಯತ್ಯಾಸ? ಇಲ್ಲಿ 2 ಸಾರಿ ಸ್ಥಾನಪಲ್ಲಟ ಆಗ್ತದ, ಇಲ್ಲಿ 1 ಸರಿ ಆಗ್ತದ? ಇಲ್ಲ, ಹಂಗಿರಲ್ಲ. ನೀವು ಗೆಸ್ ಮಾಡಿರೋದು ಸ್ವಲ್ಪ ರಾಂಗ್ ಐತಿ, ಪೂರ ಅಲ್ಲ, ಸ್ವಲ್ಪ ರಾಂಗ್ ಐತಿ. ಓಕೆ, ಇಲ್ಲಿ ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಯಾವ ಲೋಹ ಅತ್ಯಂತ ಕ್ರಿಯಾಶೀಲ ಆಗಿರ್ತೈತಲ್ಲ ಅದು ಕಡಿಮೆ ಕ್ರಿಯಾಶೀಲ ಲೋಹವನ್ನ ತೆಗೆದು ಹೋಗುದು ಬಿಡ್ತೈತಿ. ಆದರೆ ದ್ವಿಸ್ಥಾನಪಲ್ಲಟ ಕ್ರಿಯೆಯಲ್ಲಿ 2 ಪ್ರತಿವರ್ತಕಗಳಿರ್ತಾವ. 2 ಪ್ರತಿವರ್ತಕಗಳು ತಮ್ಮದೇ ಆದಂತಹ ಅಯಾನುಗಳನ್ನು ಹೊಂದಿರ್ತಾವು. ಸರಿ, ಅಯಾನ್ಗಳಂದ್ರೆ ಏನು? ಇದನ್ನು ಕೂಡ ನೀವು 9th ಕಲ್ತೀರಿ. ಏನಂತ ಕರಿತೀರಿ? ಯಾವ ಧಾತುಗಳು ವಿದ್ಯುತ್ ಆವೇಶಗಳನ್ನು ಹೊಂದಿದವು, ಯಾವ ಧಾತುಗಳು ವಿದ್ಯುತ್ ಆವೇಶಗಳನ್ನು ಹೊಂದಿದವು ಅವುಗಳನ್ನು ನಾವೇನಂತ ಕರಿತೀವಿ? ಅಯಾನ್ಗಳಂತ ಕರಿತೀವಿ. ಇಲ್ಲಿ 2 ಪ್ರತಿವರ್ತಕಗಳು ತಮ್ಮದೇ ಆದ ಅಯಾನುಗಳನ್ನು ಹೊಂದಿರ್ತವು. ಈ 2 ಪ್ರತಿವರ್ತಕಗಳ ನಡುವೆ ಅನಿಲಗಳ ವಿನಿಮಯ ಆಯಿತು ಅಂದರೆ, ಅನಿಲಗಳ ವಿನಿಮಯ ಅಂದರೆ ಕೂಡಿಕೊಂಡು ತಮ್ಮ ಅಯಾನುಗಳು ತಮ್ಮ ಆವೇಶಗಳನ್ನು ಬದಲಾಯಿಸಿಕೊಂಡರೆ ಅದನ್ನು ನಾವೇನಂತ ಕರಿತೀವಿ? ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಇದು ಕೂಡ ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್. ನಿಮ್ಮ ದ್ವಿಸ್ಥಾನಪಲ್ಲಟ ಕ್ರಿಯೆ ಎಂದರೇನು ಕೇಳಲ್ಲ ಅವರು, ಉದಾಹರಣೆ ಕೇಳ್ತಾರೆ. ದ್ವಿಸ್ಥಾನಪಲ್ಲಟ ಕ್ರಿಯೆ ಎಂದರೇನು ಅಂತ ಕೇಳಲ್ಲ, ಉದಾಹರಣೆ ಕೇಳ್ತಾರೆ.
ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆ ಇದೇ ಒಂದೇ, ನೀವು ಜಾಸ್ತಿ ನೆನ್ಪಿಟ್ಕೊಂಡ್ರೆ ಸಾಕು. ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡನ್ನು ನಾವು ಸೇರಿಸಿದಾಗ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಉಂಟಾಗ್ತದ. ಇಲ್ಲಿ Na2SO4 ಅಂದರೆ ಸೋಡಿಯಂ ಸಲ್ಫೇಟು ಮತ್ತು BaCl2 ಅಂದರೆ ಬೇರಿಯಂ ಕ್ಲೋರೈಡ್. ಇಲ್ಲಿ Na ಮತ್ತು SO ಎಂಬ ಧಾತುಗಳಿದಾವು, Ba ಮತ್ತು Cl ಎಂಬ ಧಾತುಗಳಿದಾವು. Na ಯಾವಾಗಲೂ ಧನಾತ್ಮಕ ಮತ್ತು SO ಎಂಬುದು ಋಣಾತ್ಮಕ, Ba ಎಂಬುದು ಧನಾತ್ಮಕ ಮತ್ತು Cl ಎಂಬುದು ಋಣಾತ್ಮಕ ಆವೇಶಗಳನ್ನು ಹೊಂದಿರ್ತೈತಿ. ಯಾವಾಗ ಇಲ್ಲಿ ಅಯಾನುಗಳು ಸ್ಥಾನ ಪಲ್ಲಟ ಆಗ್ತವು ಅಂತ ಹೇಳಿದೆ, ಎಣ್ಣೆ ಏನಾಗ್ತದ ಅಂದರೆ Ba ಬಾಜು ಇರುವಂತಹ ಒಂದು ಅಯಾನುಗಳಿಗೆ ಹೋಗಿ ಸೇರ್ತದ. ಹಾಗಾಗಿ NaCl ಮತ್ತು BaSO4 ಬರ್ತದ. Na+ ಚಿಹ್ನೆ ಮತ್ತು Cl- ಚಿಹ್ನೆ. ಇಲ್ಲಿ ಅಯಾನುಗಳು ಏನಾದವು, ಅನಿಲಗಳನ್ನು ವಿನಿಮಯ ಮಾಡಿಕೊಂಡವು, ಅಯಾನುಗಳು ತಮ್ಮಲ್ಲಿನೇ ವಿನಿಮಯ ಆದವು. ಆದರೆ ಇಲ್ಲಿ ಅನಿಲಗಳ ವಿನಿಮಯ ಜೊತೆಗೆ ಒಂದು ಬಿಳಿ ಬಣ್ಣದ ಪ್ರಕ್ಷೇಪಣ ಕೂಡ ಉಂಟಾಯಿತು. ಏನಪ್ಪ ಅಂದರೆ ಇಲ್ಲಿ NaCl ಅಂದರೆ ನಾವೇನಂತ ಕರಿತೀವಿ, ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಅಂದರೆ ನಮ್ಮ ದ್ವಿಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ಅನಿಲಗಳ ವಿನಿಮಯ ಮೂಲಕ ಒಂದು ಉತ್ಪನ್ನ ಉಂಟಾಗ್ತದಲ್ಲ, ಹೊಸ ವಸ್ತು, ಆ ವಸ್ತು ಕಂಪ್ಲೀಟ್ ಆಗಿ ಕರಗಲ್ಲ. ಅದು ಯಾವ ರೀತಿ ಇರ್ತದ ಅಂದರೆ ಬಿಳಿ ಬಣ್ಣದ ಬುರುಗಿನ ರೀತಿ ಇರ್ತದ. ಬುರುಗು ನಮಗೆ ಗೊತ್ತೇ ಇರ್ತದೆ. ಸೊ ಬಿಳಿ ಬಣ್ಣದ ಒಂದು ವಸ್ತು ಉಂಟಾಗ್ತದ. ದ್ವಿಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ಅನಿಲಗಳ ವಿನಿಮಯ ಮೂಲಕ ಒಂದು ಉತ್ಪನ್ನ ಉಂಟಾದಾಗ ಆ ಉತ್ಪನ್ನ ಒಂದು ಬಿಳಿ ಬಣ್ಣದ ವಸ್ತು ಆಗಿರ್ತೈತಿ. ಕರಗದೇ ಇರುವಂತಹ ವಸ್ತು, ಜಲಿನಗೊಳ್ಳದ ವಸ್ತು ಉಂಟಾಗ್ತದ. ಇದನ್ನು ನಾವು ಏನಂತ ಕರಿತೀವಿ ಮಕ್ಕಳ ಅಂದರೆ ಪ್ರಕ್ಷೇಪಣ. ಪ್ರಕ್ಷೇಪಣ ಅಂದ್ರೆ ಏನು ಮಕ್ಕಳ, ನೀವು ಯಾವ ರೀತಿ ಬರಿಬೇಕು ಅದನ್ನ? ಸೊ ದ್ವಿಸ್ಥಾನ ಪಲ್ಲಟ ಕ್ರಿಯೆಯ ಮೂಲಕ ಅನಿಲಗಳ ವಿನಿಮಯ ಆದಾಗ ಒಂದು ಉತ್ಪನ್ನ ಉಂಟಾಗುತ್ತದೆ. ಈ ಉತ್ಪನ್ನವು ಬಿಳಿ ಬಣ್ಣದ ಜಲಿನಗೊಳ್ಳದ ಅಂತ ಬರಲಿಲ್ಲ ಅಂದ್ರೂ ಈ ಬಿಳಿ ಬಣ್ಣದ ವಸ್ತುವು ಕರಗದ ವಸ್ತು ಆಗಿರುತ್ತದೆ. ಇದನ್ನು ನಾವು ಪ್ರಕ್ಷೇಪಣ ಎನ್ನುತ್ತೇವೆ. ಇದು ಕೂಡ ನಿಮಗೆ ಏನು ಮಾಡಬಹುದು, ಕೇಳಬಹುದು. ಸೊ ಉದಾಹರಣೆ, ಇದೇ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ನಾವೇನು ತಗೊಂಡಿದ್ವಲ್ಲ ಅದೇ ಉದಾಹರಣೆ ತಗೋತೀನಿ. NaCl ಏನಾಗ್ತದ, ಉಪ್ಪು ಕರಗುತ್ತಾ. ಇನ್ನು BaSO4 ಬೇರಿಯಂ ಸಲ್ಫೇಟ್ ಅನ್ನೋದು ಬಿಳಿ ಬಣ್ಣದ ಪ್ರಕ್ಷೇಪಣವಾಗಿದ್ದು ಇದು ಕರಗೋದೇ ಇಲ್ಲ, ಜಲಿನವಾಗುವುದಿಲ್ಲ. ಹಾಗಾಗಿ ಜಲಿನವಾಗದ ಯಾವುದೇ ರಾಸಾಯನಿಕ ಕ್ರಿಯೆಯಲ್ಲಿ ಜಲಿನಗೊಳ್ಳದ ಅಥವಾ ವಿಲೀನಗೊಳ್ಳದ ವಸ್ತುವನ್ನು ನಾವು ಪ್ರಕ್ಷೇಪಣ ಅಂತ ಕರಿತೀವಿ. ಈ ಪ್ರಕ್ಷೇಪಣ ಯಾವುದೇ ಕ್ರಿಯೆಯಲ್ಲಿ ಇದು ಕರಗುವುದಿಲ್ಲ. ಇಷ್ಟು ನಿಮಗೆ ಗೊತ್ತಾದರೆ ಸಾಕು. ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆಗೂ ಉದಾಹರಣೆ, ಪ್ರಕ್ಷೇಪಣಕ್ಕೂ ಉದಾಹರಣೆ, ಎರಡಕ್ಕೂ ಬರ್ತದೆ. ಇದು ಒಂದು ಮಾರ್ಕ್ಸ್ ಇಂಪಾರ್ಟೆಂಟ್. ಸೊ ಇವತ್ತಿನ ಒಂದು ತರಗತಿ ನಿಮಗೆ ಬಹಳ ಹೆಲ್ಪ್ ಆಗೈತಿ ಅಂತ ಅನ್ಕೋತೀನಿ, ಜೊತೆಗೆ ತಿಳಿದೈತಿ ಅನ್ಕೋತೀನಿ. ಯಾರಿಗೆಲ್ಲ ಏನಾದರೂ ಡೌಟ್ಸ್ ಇತ್ತು ಅಂದರೆ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಆದಷ್ಟು ನಿಮ್ಮ ಆಜು ಬಾಜು ಮನೆಯೊಳಗೆ ಅಂತ ಯಾರಿದ್ದಾರೆ ಅವ್ರಿಗೆ ಶೇರ್ ಮಾಡಿರಿ. ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡತ್ತೀನಿ, ನಿಮ್ಮ ಕೈಲಾದಷ್ಟು ನೀವು ಮಾಡಿರಿ. ನೀವು ಶೇರ್ ಮಾಡೋದು ನಿಮಗೆ ಬಿಟ್ಟಿದ್ದು, ನೀವು ಮಾಡೋದು ಅವ್ರು ನೋಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಬಟ್ ಎಷ್ಟೋ ಜನಕ್ಕೆ ಹೆಲ್ಪ್ ಆಗ್ತೈತಿ ಅಂತ ನಾನು ಈ ಒಂದು ಡಿಸಿಷನ್ನ ತಗೊಂಡಿದ್ದೀನಿ. ಹೋಪ್ ನೆಕ್ಸ್ಟ್ ವ್ಲಾಗ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.